ಸೊ ಇವತ್ತಿನ ಪ್ರಶ್ನೆ ಎಂತ ಅಂತಂದರೆ, ಭಾವನೆಗಳನ್ನ ಸಪ್ರೆಸ್ ಮಾಡ್ತಾ ಮಾಡ್ತಾ ಹೋಗಿ ನಂತರ ಅದೇ ರೂಢಿ ಆಗಿಬಿಡತ್ತೆ ಎಷ್ಟೊಂದು ಸರ್ತಿ, ಈವನ್ ಮೋಸ್ಟ್ ಆಫ್ ದ ಟೈಮ್. ಆಮೇಲೆ ಅದರಿಂದ ಹೊರಬರೋದು ಹೇಗೆ, ಆ ಒಂದು ಚೈನಿಂದ ನಾವು ಹೊರಬರೋದು ಹೇಗೆ ಅಂತ ಒಂದು ಲೆಕ್ಕದಲ್ಲಿ ನೋಡಿದರೆ ಹೌದು. ಈಗ ನಮ್ಮ ಸಿಚುವೇಶನ್ಸ್ ಹೇಗೆ ಬಂದುಬಿಡತ್ತೆ ಕೆಲವೊಂದು ಸತಿ ಅಂತಂದರೆ, ಯಾರಿಗೋ ಬೇಜಾರಾಗತ್ತೆ, ಅಥವಾ ಏನೋ ತಪ್ಪಾಗಿಬಿಡತ್ತೆ, ಇದು ಸರಿಯಲ್ಲ, ಅಥವಾ ಇದು ರೂಢ್ ಅನಿಸ್ಬಿಡತ್ತೆ, ಏನೋ ಬೇರೆ 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 ಕಾರಣಕ್ಕೆ ನಾವೇನು ಮಾಡ್ತೀವಿ, ನಮಗೆ ಅನಿಸಿದಂಥದ್ದನ್ನು, ಈಗ ಹೇಳ್ತಾರಲ್ಲ ಸತ್ಯವನ್ನೇ ಹೇಳಬೇಕಂತ, ಮೊನ್ನೆನೂ ನಾವು ಮಾತಾಡ್ತಾ ಇದ್ವಿ. ಬಟ್ ಅನಿಸಿದ್ದೆಲ್ಲದನ್ನು ಹೇಳೋದಕ್ಕೆ ಎಲ್ಲ ಸಿಚುವೇಶನ್ಸಲ್ಲಿ ಆಗಲ್ಲ. ಆವಾಗ ನಾವು ನಮ್ಮ ಇಮೋಷನ್ಸನ್ನು, ಭಾವನೆಗಳನ್ನು ಸಪ್ರೆಸ್ ಮಾಡ್ತಾ ಇದ್ದೀವಿ ಅಂತ ನಮ್ಗೆ ಅನಿಸ್ತಾ ಹೋಗುತ್ತೆ. ಬಟ್ ಅದೇ ನಾವು ಬೇರೆ ಈಗ ಪ್ರತಿ ಸತಿನೂ ಬೇರೆ ಬೇರೆ ಕಾರಣಕ್ಕೆ ಸಪ್ರೆಸ್ ಮಾಡ್ಬೋದು. ಇಟ್ಸ್ ನಾಟ್ ಲೈಕ್ ಈಗ ಪ್ರತಿ ಸತಿ ಒಂದೇ ಕಾರಣಕ್ಕೆ ನಾನು ಸಪ್ರೆಸ್ ಮಾಡ್ತೀನಿ ಅಂತಲ್ಲ. ಒಂದು ಸತಿ ಅಪ್ಪ ಅಮ್ಮಂಗೆ ಬೇಜಾರಾಗತ್ತೆ ಅಂತ ಇದ್ದಿರ್ಬೋದು, ಇನ್ನೊಂದು ಸತಿ ಇಲ್ಲ ಇದು ತಪ್ಪಾಗತ್ತೆ ಅಂತ ಇದ್ದಿರ್ಬೋದು, ಮತ್ತೊಂದು ಸತಿ ಟೀಚರ್ ಬೈತಾರೆ ಅಂತ ಇದ್ದಿರ್ಬೋದು, ಮತ್ತೊಂದು ಸತಿ ಇನ್ನೇನೋ ಬೇರೆ ಆಗುತ್ತೆ, ಫ್ರೆಂಡಿಗೆ ಬೇಜಾರಾಗತ್ತೆ ಅಂತ, ಏನೇನೋ ಹೀಗೆ ಪ್ರತಿ ಸತಿ ಬೇರೆ ಬೇರೆ ಕಾರಣಕ್ಕೆ ನಾವು ನಮ್ಮ ಭಾವನೆಗಳನ್ನು ಸಪ್ರೆಸ್ ಮಾಡ್ತಾ ಬರ್ತೇವೆ. ಬಟ್ ಆ ರೀತಿ ಮಾಡ್ತಾ ಬಂದಮೇಲೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಮಗದು ಟ್ರಾಮಾ ಆಗಿ ಉಳ್ಕೊಳ್ಳುತ್ತೆ. ಅಂದರೆ ನಮ್ಮ ತಲೆಯಲ್ಲಿ ನಾನು ನನ್ನ ಇಮೋಷನ್ ಎಷ್ಟು ಸಪ್ರೆಸ್ ಮಾಡಿದೆ ನನಗೆ ಗೊತ್ತಿಲ್ಲದೇನೆ, ಹಾಗೆ ಅದು ನಿಮ್ಮ ತಲೆಗೆ ನೆನಪಿದ್ದರೂ ನೆನಪಿಲ್ಲದಿದ್ದರೂ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹಾಗೆ ಉಳ್ಕೊಳ್ಳುತ್ತೆ. ಅದು ನಿಮ್ಮ ದೇಹಕ್ಕೆ ಬೇರೆ ಬೇರೆ ಸಮಸ್ಯೆಯನ್ನು ಕೊಡ್ತಾ ಬರುತ್ತೆ. ಈಗ ಯೂಶ್ವಲಿ ಹೀಲಿಂಗ್ ಸೆಷನ್ಸಲ್ಲೆಲ್ಲ ಈಗ ಇನ್ನರ್ ಚೈಲ್ಡ್ ಹೀಲಿಂಗ್ ಅಂತ ಮಾಡ್ತಾರೆ, ಪಾಸ್ಟ್ ಟ್ರಾಮಾ ಹೀಲಿಂಗ್ ಅಂತ ಮಾಡ್ತಾರೆ, ಅಥವಾ ಚೈಲ್ಡ್ಹುಡ್ ಟ್ರಾಮಾ ಹೀಲಿಂಗ್ ಅಂತ ಮಾಡ್ತಾರೆ. ಈ ಹೀಲಿಂಗ್ ಸೆಷನ್ನಲ್ಲೆಲ್ಲ ಮಾಡೋದು ಅದನ್ನೇ, ಆ ಸಪ್ರೆಸ್ಡ್ ಇಮೋಷನ್ಸ್ಗಳನ್ನೆಲ್ಲ ಒಂದೊಂದಾಗಿ ತೆಗೆದು ಇಟ್ಸ್ ಓಕೆ, ಅದನ್ನು ನಾನೀಗ ಲೆಟ್ಕೋ ಮಾಡ್ತಿದ್ದೀನಿ, ನಾನು ಅದು ಹಿಡಿದಿಟ್ಕೊಂಡಿಲ್ಲ ಅನ್ನೋದನ್ನು ಪ್ರಾಕ್ಟೀಸ್ ಮಾಡಿಸೋ ಅಂಥದ್ದು ಹೀಲಿಂಗ್ ಸೆಷನಲ್ಲಿ ಮಾಡೋದು ಅದನ್ನೇ ಅಲ್ವಾ. ಎಲ್ಲ ಒಂದೊಂದಾಗಿ ಏನೇ ಇದ್ದರೂ ಕೂಡ ಅದನ್ನು ನಾನು ಫಾರ್ಗಿವ್ ಮಾಡ್ತೇನೆ, ನಾನು ಅದನ್ನು ಲೆಟ್ಕೋ ಮಾಡ್ತೇನೆ ಅಂತ ಅವುಗಳ ಸ್ವೀಕಾರ ಮನೋಭಾವ. ಇಲ್ಲಿ ಭಾವನೆಗಳನ್ನು ನಾವು ಸಪ್ರೆಸ್ ಮಾಡ್ತಾ ಬಂದಿರೋದ್ರಿಂದ ಹೊರಬರೋದು ಹೇಗೆ ಅನ್ನೋಕ್ಕಿಂತ, ನಾವು ಯಾಕೆ ಅದನ್ನ ಸಪ್ರೆಸ್ ಮಾಡಬೇಕಾಯಿತು ಅಥವಾ ಏನಿತ್ತು ಆಗಿನ ಸಿಚುವೇಶನ್ ಅನ್ನೋದನ್ನು ಸ್ವೀಕಾರ ಮಾಡಿಕೊಂಡ್ರೆ ಅವಾಗ ಅದು ಸಪ್ರೆಷನ್ ಅಂತ ಅನಿಸಲ್ಲ. ಈಗ ನೋಡಿ, ಈಗ ಒಂದು ಮಗು ಟಿ ವಿ ನೋಡ್ತಾ ಗಂಟೆಗಟ್ಟಲೆ ಕೂತಿರುತ್ತೆ. ಎಷ್ಟು ಕಾರ್ಟೂನ್ ನೋಡೋಕೆ ಕೂತ್ರಂತೂ ಈಗಿನ ಮಕ್ಕಳು 2, 3, 4 ಗಂಟೆ ಆದರೆ ಊಟ ಬೇಡ, ತಿಂಡಿ ಬೇಡ, ಎಂತ ಸಹ ಬೇಡ, ಕೂತಲ್ಲೇ ಕೂತು ಹಂಗೆ ಮುಳುಗಿಬಿಟ್ಟಿರುತ್ತೆ ಅದರಲ್ಲಿ. ಅದೇ ಇಮ್ಯಾಜಿನ್, ಅದೇ ಸಿಚುವೇಷನಲ್ಲಿ ಅದೇ ಟಿ ವಿ, ಅದೇ ಮಗು, ಅದೇ ರಿಮೋಟು ಇದ್ದಾಗ ಹಾಗೆ ಕೂತಿದೆ ಅದು. ಇನ್ ಕೇಸ್ ಅದೇ ಜಾಗದಲ್ಲಿ ಆ ಟಿ ವಿ ಇಲ್ಲದೆ ನಾನು ಆ ಮಗು ಹತ್ರ ನೀನು 2 ಗಂಟೆ ಇಲ್ಲಿ ಕೂತಿರಬೇಕು, ರೂಮಿಂದ ಹೊರಗೆ ಕಾಲಿಡೋ ಹಾಗಿಲ್ಲ ಅಂತ ಎಲ್ಲ ಕಡೆಯಿಂದ ನಾನು ಲಾಕ್ ಮಾಡಿ ಹೊರ ಹೋದರೆ 1 ನಿಮಿಷ ಕೂಡ ಕೂತ್ಕೊಳ್ಳೋಕ್ಕಾಗಲ್ಲ. ಆಯಿತು ಹೋಗಲಿ, ಟಿ ವಿಯೂ ಇರಲಿ, ಟಿ ವಿನೂ ಇದೆ, ರಿಮೋಟ್ ಮಗು ಕೈಯಲ್ಲೇ ಇದೆ, ಮಗುನೂ ಕೂತಿದೆ, ಮಗುಗೆ ಸಾಕು ಎದ್ಕೊಳ್ಳೋ ಅಂತ ಹೇಳಿದಾಗ ನೋಡ್ತಾ ಇರೋದಕ್ಕೂ ಆಯಿತು ಟಿ ವಿ ಅಲ್ವಾ, ಇನ್ನು ಸಂಜೆ ತನಕ ನೀನು ಹೇಳೋ ಹಂಗಿಲ್ಲ, ನೀನು ಟಿ ವಿನ್ನೇ ನೋಡಬೇಕು, ಕೂತಲ್ಲಿಂದ ಅಲಗಾಡಬಾರ್ದು, ನಿನ್ನನ್ನು ಲಾಕ್ ಮಾಡ್ತೇನೆ ಅಂತ ಹೇಳಿ ನಾವು ಲಾಕ್ ಮಾಡಿ ಹೋದಾಗ ಮಗು ಏನು ಮಾಡುತ್ತೆ, ಇಲ್ಲ ತೆಗಿ ಬಾಗಿಲು ತೆಗಿ, ಟಿ ವಿ ಬೇಡ, ಬಾಗಿಲು ತೆಗಿ, ನನಗೆ ಬೇಡ. ಅಂದರೆ ಈ ಬಂಧನ ಅನ್ನುವಂಥದ್ದು ಅದು ನಮಗೆ ತೊಂದರೆ ಕೊಡೋದು. ಅರ್ಥ ಆಯ್ತಾ? ಇಲ್ಲಿ ಅಲ್ಲಿ ನೋಡಿ, ಆ ಮಗು ತಾನಾಗಿ ಅದು ಕೂತಾಗ ಟಿ ವಿಯಲ್ಲಿ ಮುಳುಗೋದಾಗ ಅದಕ್ಕದು ಬಂಧನ ಅಂತ ಅನ್ನಿಸ್ಲಿಲ್ಲ. ಬಟ್ ಯಾವಾಗ ನಾನು ಇನ್ಸ್ಟ್ರಕ್ಷನ್ ಕೊಟ್ಟೆ, ನೀನು ಹೇಳ್ಬಾರ್ದು ಇಲ್ಲಿಂದ, ಎದ್ರೆ ನೋಡು ಟಿ ವಿ ಅಂತ ಹೇಳ್ತೀಯಲ್ಲ, ಇವತ್ತು ಹುಚ್ಚು ಬಿಟ್ಟು ಹೋಗೋಷ್ಟು ನೀನು ಟಿ ವಿ ನೋಡು, ನೀನು ಅಲ್ಗಾಡಬಾರ್ದು, ಇಲ್ಲೇ ಕೂಡ ಹಾಕಿಡ್ತೀನಿ ಟಿ ವಿ, ನೀನು ಇಬ್ಬರೇ ಇದ್ಬಿಡಿ ಅಂತ ನಾನು ಬೈದು ಹೋದರೆ, ಆಮೇಲೆ ನಾನು ಟಿ ವಿ ತೆಗಿತೀನೋ ಬಿಡ್ತೀನೋ ಅಥವಾ ಅವನಿಗೆ ಫುಡ್ ಕೊಡ್ತೀನೋ ಇಲ್ಲೋ ಅದು ಸೆಕೆಂಡರಿ. ಬಟ್ ಅಷ್ಟು ಎದ್ದು ಹೇಳಿ ಹೋದ್ಬಿಟ್ರೆ ಅವರಿಗೆ ಆಗ್ಲಿಂದನೇ ಎಜಿಟೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಇಲ್ಲ ನಾನು ಹೊರಗೆ ತೆಗಿ, ಬಾಗಿಲು ತೆಗಿ ಅಂತ. ಯಾಕೆ ಅಂತಂದರೆ ಈ ಭಾವನೆಗಳು ಯಾವತ್ತೂ ಕೂಡ ನಾವು ಒಬ್ಸರ್ವ್ ಮಾಡಬೇಕು. ನಮಗದು ನಾನು ಸಪ್ರೆಸ್ ಮಾಡಿದ್ದೀನಿ ಅಥವಾ ಅದು ಸಪ್ರೆಷನ್ ಅನ್ಸೋದು ಯಾವಾಗ ಅಂತಂದರೆ ನಾವು ಅದನ್ನ ಸ್ವೀಕಾರ ಮಾಡದೇ ಇದ್ದಾಗ. ಗೊತ್ತಾಯ್ತಾ? ಈಗ ನೋಡಿ, ಈಗ ಒಂದು ಮಗು ತುಂಬ ಹುಷಾರಿಲ್ಲ ಆಯಿತಾ, ಈಗ ನಾನು ತಾಯಿ, ಆ ಮಗುವಿಗೆ ತುಂಬ ಹುಷಾರಿಲ್ಲದೆ ಅದು ಅಳ್ತಿದೆ, ಕಂಟಿನ್ಯೂ ಜೋರಾಗಿ ಜ್ವರ ಇದೆ, ವಾಂತಿ ಭೇದಿ ಎಲ್ಲ ಇದೆ, ಅಳ್ತಾ ಇದೆ. ನಾನು ಆ ಮಗುವನ್ನು ಕೈಲಿಟ್ಟು ಕೂತ್ರೆ ನನಗೆ ಹಸಿವು, ನಿದ್ರೆ, ಬೇರೆ ನನ್ನದು ಯೋಚನೆಗಳು ತಲೆಗೆ ಬರುವುದಿಲ್ಲ. ನನಗದು ಇಲ್ಲಾದರೂ ನಾನು ಅದನ್ನು ಸಪ್ರೆಸ್ ಮಾಡಿದ್ದೀನಿ ಅಂತ ಅನಿಸುತ್ತಾ?
ನನಗದ್ರ ಕಡೆ ತಲೆನೂ ಹೋಗಿರಲ್ಲ. ಅಲ್ಲಿ ನಾನು ಸಪ್ರೆಸ್ ಮಾಡಿದೆ ಅಂತ ಹೇಳಲಿಕ್ಕೆ ನನ್ನ ತಲೆ ಪೂರ್ತಿಯಲ್ಲಿರುತ್ತೆ, ಮಗು ಹುಷಾರಾಗಬೇಕು, ಮಗುವಿನ ಹೆಲ್ತ್ ಮೊದಲು ಸರಿಯಾಗಬೇಕು. ಈವನ್ ಬೇರೆಯವರೇ ನೆನಪು ಮಾಡಿದ್ರು, ಅಯ್ಯೋ ತಾಯಿ ನೀನು ತಿಂಡಿ ತಿಂದಿಲ್ಲ, ಊಟ ಮಾಡಿಲ್ಲ, ನೀನು ಸ್ವಲ್ಪ ನೀನೇನಾದರೂ ನಿನ್ನ ಕಾಳಜಿ ತಗೋ ಅಂತ ಬೇರೆಯವ್ರು ಹೇಳಿದ್ರು ಸಹ ಇಲ್ಲ 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 ನಂಗೆ ಏನೂ ಬೇಡ, ನಂಗೆ ಏನೂ ತಿನ್ನೋಕ್ಕಾಗಲ್ಲ, ಏನೂ ಕುಡಿಯೋಕ್ಕಾಗಲ್ಲ, ಮೊದಲು ಮಗು ಸರಿ ಹೋಗಬೇಕು ಅಲ್ವಾ. ಯಾಕಂತಂದರೆ ಇಲ್ಲಿ ನಿಮಗದು ಸಪ್ರೆಷನ್ ಅಂತ ಅನಿಸಲ್ಲ. ನೀವು ಸಪ್ರೆಷನ್ನೇ ಮಾಡ್ತಾ ಇದ್ರೂ ನಿಮಗೆ ನಿಮ್ಮ ಹಸಿವಿನ ಸಪ್ರೆಷನ್ ಅಂತ ನಿಮ್ಗೆ ಅನಿಸಲ್ಲ. ಯಾಕೆ ಅಂದರೆ ನೀವಲ್ಲಿ ಸ್ವೀಕಾರ ಮಾಡಿರ್ತೀರ. ಯಾವಾಗ ನಮ್ಮಲ್ಲಿ ಈ ಸಪ್ರೆಷನ್ ಅನ್ನುವಂಥದ್ದು ಬಂತು, ಅದು ಇತ್ತೀಚಿನ ಕಾಲಘಟ್ಟದಲ್ಲಿ ನಾನು ನೋಡ್ತಾ ಇರೋದು ಏನಂತಂದರೆ, ತುಂಬ ಚಿಕ್ಕ ವಯಸ್ಸು, ಲೈಕ್ 17, 18, 16 ವರ್ಷ ಈ ವರ್ಷದ ಮಕ್ಕಳು, ಈ ವಯಸ್ಸಿನ ಮಕ್ಕಳು ಅವರಾಗೆ ಬಂದು ಹೇಳ್ತಾರೆ, ನನಗೆ ಚೈಲ್ಡ್ಹುಡ್ ಟ್ರಾಮಾ ಉಂಟು, ಹಾಗಾಗಿ ನನಗೆ ಆ್ಯಂಗ್ಸೈಟಿ ಅಂತ. ಅರ್ಥ ಆಯ್ತಾ? ಚೈಲ್ಡ್ಹುಡ್ ಟ್ರಾಮಾ ಅಂತಂದರೆ ಅದು ಒಳ್ಳೆ ಇದು ಒಂದು ಚಿಕ್ಕ ಚಾಕ್ಲೇಟ್ ಥರ ಅವರಿಗೆ ಟ್ರೆಂಡ್ ಆಗಿಬಿಟ್ಟಿದೆ. ಅದೊಂದು ಆ್ಯಂಗ್ಸೈಟಿ, ಡಿಪ್ರೆಷನ್ನು, ಚೈಲ್ಡ್ಹುಡ್ ಟ್ರಾಮಾ ಹಾಗೆ ಅಂತ ಆಗಿರಲ್ಲ ಅಂತಲ್ಲ. ತುಂಬ ಜನ ಅದರಿಂದ ತುಂಬಾ ಕಷ್ಟವನ್ನು ಅನುಭವಿಸ್ತಿದ್ದವರು ಇದ್ದಾರೆ. ಬಟ್ ಎಷ್ಟೊಂದು ಹೆಚ್ಚಿನ ಜನರಲ್ಲಿ ಅದೇನಾಗಿಬಿಟ್ಟಿದೆ, ಒಂದು ಟ್ರೆಂಡ್ ಅದು. ಈಗ ಕೆಲವೊಂದಿಷ್ಟು ಮೂವಿ ಆ್ಯಕ್ಟ್ರೆಸ್ ಎಲ್ಲ ಆಗ ನಾನು ಡಿಪ್ರೆಷನಲ್ಲಿದ್ದೇನೆ, ಬೇಜಾರಲ್ಲಿದ್ದೇನೆ ನನ್ನ ಅದು ಹೇಳ್ಕೊಂಡ್ರಲ್ಲ, ಅದಾದಮೇಲಿಂದನೂ ಜನರಲ್ಲಿ ಅದೊಂದು ಇಂಪ್ಯಾಕ್ಟ್ ಆಯಿತು. ಒಳ್ಳೆಯದು. ಮೊದಲೆಲ್ಲ ಮಾನಸಿಕವಾದಂಥ ಇದ್ರ ಬಗ್ಗೆ ಮಾತಾಡ್ತಿರ್ಲಿಲ್ಲ, ಇವಾಗ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಮನಸ್ಸಿನ ಒಂದು ಭಾವನೆಗಳ ಬಗ್ಗೆ, ಉದ್ವೇಗದ ಬಗ್ಗೆ ಮಾತಾಡ್ತಿದ್ದಾರೆ, ಅದು ಒಳ್ಳೆಯ ವಿಷಯ. ಆದರೆ ಅದು ಯಾವ ಎಕ್ಸ್ಟೆಂಡಿಗೆ ಹೋಯ್ತು ಅಂತಂದರೆ, ಬಿಕಾಸ್ ಆ್ಯಂಗ್ಸೈಟಿ ಅನ್ನೋದು ದೊಡ್ಡ ಒಂದು ಡಯಾಗ್ನೋಸಿಸ್. ಈಗ ಮನೆಯಲ್ಲಿ ಅವರೇ ನಮಗೆ ನಾವೇ ಹೇಳ್ಕೊಳ್ಳೋಷ್ಟು ನನಗೆ ಆ್ಯಂಗ್ಸೈಟಿ ಇದೆ ಅಂತ. ಈ ಸಿಂಪಲ್ಲಾಗಿ ಒಮ್ಮೆ ಒಂದು ಭಯ ಆದರೆ, ಒಮ್ಮೆ ಒಂದು ಆತಂಕ ಆದರೆ ಅದು ಆ್ಯಂಗ್ಸೈಟಿ ಅಲ್ಲ. ಆ್ಯಂಗ್ಸೈಟಿ ಅನ್ನೋದು ಒಂದು ಹ್ಯೂಜ್ ಡಯಾಗ್ನೋಸಿಸ್. ಅದು ನಾವು ನಮಗೆ ಬರೋ ಈ ಚಿಕ್ಕ ಪುಟ್ಟ ಮಾನಸಿಕ ಅಸಮತೋಲನಗಳಿಗೆ, ಮನಸ್ಸಿನಲ್ಲಾಗೋ ಉದ್ವೇಗ ಎಲ್ಲದಕ್ಕೂ ಕೂಡ ಆ್ಯಂಗ್ಸೈಟಿ ಅನ್ನೋ ದೊಡ್ಡ ಹೆಸರು ಕೊಡಬೇಕಂತಿಲ್ಲ. ಆದರೆ ಈಗ ಅದನ್ನು ಕೊಡ್ತಿದ್ದಾರೆ. ಯಾಕೆಂತಂದ್ರೆ ಇಲ್ಲಿ ನಾವು ಯಾವುದನ್ನು ಸ್ವೀಕಾರ ಮಾಡ್ತಾ ಇಲ್ಲ. ಹೇಗೆ ಅಂತಂದರೆ, ಒಂದು 10 ವರ್ಷದ ಮಗುವಿಗೆ ಈ ತಂದೆ ಎದುರು ಬೈದರೆ ಆ ಮಗು ಸ್ವೀಕಾರ ಮಾಡಲ್ಲ. ಯಾಕಮ್ಮ, ಯಾಕೆ ಬೈದೆ ನೀನು, ಆ ಅಪ್ಪನೆದುರು ಯಾಕೆ ಬೈದೆ ಅಂತ. ಅಲ್ಲಿ ಆ ಮಗುವಿಗೆ ಅದು ಟ್ರಾಮಾ ಅಂತ ಅನ್ಸೋದು ಯಾಕೆ ಅಂತಂದರೆ, ಅಮ್ಮ ಬೈದರು ಅಂತಲ್ಲ, ಅಪ್ಪನ ಎದುರು ಬೈದರು, ಟೀಚರ್ ಎದುರು ಬೈದರು, ಇನ್ನೊಂದು ಯಾರೋ ಸಿಸ್ಟರ್ ಎದುರು ಬೈದರು. ಹಾಂ, ಅದೇ ನೀವೆಲ್ಲ ಚಿಕ್ಕದಿದ್ದಾಗ ಒಮ್ಮೆ ನೆನ್ಪು ಮಾಡ್ಕೊ, ಇಡೀ ಊರವ್ರ ಎದುರು ಮಾನ ತೆಗಿತಿದ್ರು. ಅಲ್ಲ, ಅದು ಸರಿ ಅಂತಲೂ ನಾನು ಹೇಳ್ತಾ ಇಲ್ಲ, ಬಟ್ ನಾನು ಹೇಳೋದು ಆಗ ಹಾಂ ಅಂದರೆ ಅಲ್ಲಿ ನಮ್ಗೆ ಯಾಕೆ ಅದು ಟ್ರಾಮಾ ಅಂತ ಅನ್ನಿಸ್ಲಿಲ್ಲ, ಅಥವಾ ನಿಮಗೆ ಯಾಕೆ ಚೈಲ್ಡ್ಹುಡ್ ಟ್ರಾಮಾ ಆಗಲಿಲ್ಲ ಅಂತಂದರೆ, ಅಲ್ಲಿ ನೀವು ಅದನ್ನ ಸಪ್ರೆಷನ್ ಅಂತ ಅಂದ್ಕೊಳ್ಳಿಲ್ಲ, ನೀವು ಅದನ್ನ ಸ್ವೀಕಾರ ಮಾಡಿದ್ದು. ಹಾಂ, ಅಪ್ಪ ಅಮ್ಮ ಅಂದಮೇಲೆ ಈ ರೀತಿ ಉಗಿಲಿಕ್ಕೆ ಅವರಿಗೆ ಅಧಿಕಾರ ಉಂಟು, ಅವರಿಗೆ ಈ ಥರ ಮಾನ ಮರ್ಯಾದೆ ತೆಗೆಯೋದಕ್ಕೆ ಅಧಿಕಾರ ಉಂಟು ಅಂತ ನೀವು ಸ್ವೀಕಾರ ಮಾಡಿದ್ರಿ. ಹಾಗಾಗಿ ನಿಮಗೆ ಯಾವತ್ತೂ ಕೂಡ ನನಗೆ ಎಷ್ಟು ಚೈಲ್ಡ್ಹುಡ್ ಟ್ರಾಮಾ ಇದೆ, ನನಗೆಷ್ಟು ಒಂದು ಇದು ಟ್ರಾಮಾ ಇದೆ ಅಂತ ನಿಮಗೆ ಅನ್ನಿಸ್ಲಿಲ್ಲ. ಆದರೆ ಈಗೇನಾಗ್ತಾ ಇದೆ ಅಂತಂದರೆ, ನಮ್ಮಲ್ಲಿ ಓವರಾಲ್ ಪಾಪ್ಯುಲೇಷನಲ್ಲಿ ಸ್ವೀಕಾರ ಮನೋಭಾವ ಹೋಗ್ತಾ ಇದೆ. ಹೆಚ್ಚಿನ ಜನ ಮಾನಸಿಕವಾದ ಉದ್ವೇಗಗಳಿಂದ, ಸಮಸ್ಯೆಗಳಿಂದ ಸಫರ್ ಆಗ್ತಿರೋದೇ ಯಾಕೆ ಅಂತಂದರೆ, ನಾವು ಸ್ವೀಕಾರ ಮಾಡಲಿಕ್ಕೆ ರೆಡಿ ಇಲ್ಲ. ಯಾವುದನ್ನೇ ಆದ್ರೂ ನೋಡಿ, ಯಾಕೆ ಅನ್ನೋದೊಂದು ಪ್ರಶ್ನೆ ಬರೋದು. ಏನೇ ಕೇಳಿದ್ರು ಯಾಕೆ, ನನಗೆ ಯಾಕೆ. ಈಗ ಇವನ್ ನಿಮಗೆ ಎಷ್ಟು ಕಷ್ಟಗಳು ಬಂದರೂ ಸಹ ನಿಮ್ಮ ಪ್ರಶ್ನೆ ಫಸ್ಟ್ ಏನಿರುತ್ತೆ, ನನಗೆ ಯಾಕೆ ಬಂತು ಈ ಕಷ್ಟಗಳು, ನನಗೆ ಯಾಕೆ ಬಂತು, ನಾನು ಇಷ್ಟು ಹೆಲ್ದಿ ತಿನ್ನೋದು, ನನಗೆ ಯಾಕೆ ಕ್ಯಾನ್ಸರ್ ಬಂತು, ನಾನು ಇಷ್ಟು ಒಳ್ಳೆ ಕೆಲಸ ಮಾಡೋದು, ನನಗೆ ಯಾಕೆ ಕಷ್ಟ ಬಂತು. ಯಾರು ಹೇಳಿದ್ದು ನಮಗೆ ಬರೀ ಊಟ ತಿಂಡಿಯಿಂದ ನಮ್ಮ ರೋಗ ಡಿಸೈಡ್ ಆಗೋದು ಅಂತ ಯಾರು ಹೇಳಿದ್ದು? ನಮಗೆ ಬರುವಂಥ ರೋಗ ಡಿಸೈಡ್ ಆಗಲಿಕ್ಕೆ ನಮ್ಮ ಆಹಾರ, ನಮ್ಮ ದಿನಚರಿ, ನಮ್ಮ ಸ್ಟ್ರೆಸ್ ಫ್ಯಾಕ್ಟರ್, ನಮ್ಮ ಜೆನೆಟಿಕ್ಸು, ನಮ್ಮ ಗ್ರಹಗತಿಗಳು, ನಾವಿರುವಂತಹ ಭೌಗೋಳಿಕ ಪ್ರದೇಶ ಎಲ್ಲದೂ ಕಾರಣ. ಇಷ್ಟರ ಮಧ್ಯದಲ್ಲಿ ನಾನು ಬರೀ ಹೆಲ್ದಿ ಫುಡ್ಡಿಂದ ನಾನು ಯಾವತ್ತೂ ಆರೋಗ್ಯವಾಗಿರ್ತೇನೆ ಅಂತ ಯಾರಾದರೂ ಬರ್ಕೊಟ್ಟಿದ್ದಾರೆ ಸರ್ಟಿಫಿಕೇಟಲ್ಲಿ? ಯಾರೂ ಬರ್ಕೊಟ್ಟಿಲ್ಲ. ನಾನು ಇಷ್ಟು ಒಳ್ಳೆಯವಳು, ನಾನು ಯಾವತ್ತೂ ಯಾರಿಗೆ ಮೋಸ ಮಾಡಿಲ್ಲ, ದೇವ್ರು ಯಾಕೆ ನನಗಿಷ್ಟು ದೊಡ್ಡ ಲಾಸ್ ಮಾಡಿದ, ಇಷ್ಟು ದೊಡ್ಡ ಕಷ್ಟ ಮಾಡಿದ ಅಂತಂದರೆ ಯಾರು ಹೇಳಿದ್ದು ನಿಮಗೆ? ನೀವು ಒಳ್ಳೆಯವರಾದ ತಕ್ಷಣ ನಿಮಗೆ ಲಾಸ್ಗಳೇ ಆಗಲ್ಲ ಅಂತ ಯಾರು ಹೇಳಿದ್ದು? ನಮಗೆ ಲಾಸ್, ಲಾಭ, ಇನ್ನೊಂದು ಮತ್ತೊಂದು ಎಲ್ಲ ಆಗಲಿಕ್ಕೆ ಇನ್ಫ್ಲುಯೆನ್ಸಿಂಗ್ ಫ್ಯಾಕ್ಟರ್ ತುಂಬ ಇದೆ. ನಾನು ಬರೀ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದು ನಾನು ಸ್ಟುಪಿಡ್ ಆಗಿಬಿಟ್ರೆ ಲಾಸ್ ಆಗದೆ ಇರ್ತದ ಅಲ್ವಾ?
ಸ್ಟುಪಿಡ್ ಥರ ಎಲ್ಲದಕ್ಕೆ ಸಹಿ ಹಾಕ್ಕೊಂಡು ಕೂತು, ಇಲ್ಲ ನಾನು ತುಂಬ ಒಳ್ಳೆಯವಳು, ನಾನು ಎಲ್ಲಿ ಬೇಕಾದ್ರೆ ಕಣ್ಮುಚ್ಚಿ ಸಹಿ ಹಾಕ್ತೀನಿ, ನನಗೆ ಲಾಸ್ ಆಗಲ್ಲ ಅಂದರೆ ಸಾಧ್ಯ ಇದೆ? ಹಾಂ, ಅಂದರೆ ನನಗೆ ಲಾಭವೋ ಅಥವಾ ನಷ್ಟವೋ ಅಂತ ಆಗುವಂಥದ್ದು ಕೇವಲ ನಮ್ಮ ಒಳ್ಳೆಯತನ ಕೆಟ್ಟತನದಿಂದ ಮಾತ್ರ ಅಲ್ಲ. ತುಂಬ ಇನ್ಫ್ಲುಯೆನ್ಸಿಂಗ್ ಫ್ಯಾಕ್ಟರ್, ತುಂಬ ಬೇರೆ ಬೇರೆ ಕಾರಣಗಳಿದ್ದಾವೆ. ಅದರಲ್ಲಿ ಒಂದು ಒಳ್ಳೆಯತನ ಕೂಡ ಹೌದು. ಒಳ್ಳೆಯತನ ಇದ್ದಾಗ ಅವರನ್ನು ದೋಚೋದು, ಅವರಿಗೆ ಇದು ಮಾಡುವಂಥ ಸಾಧ್ಯತೆ ಕಡಿಮೆ ಅಂತ ಹೇಳ್ಬೋದು ಹೊರತಾಗಿ, ಬರೀ ಒಳ್ಳೆಯತನ ಒಂದೇ ಇದ್ದರೆ ನಿಮಗೆ ಮೋಸ ಆಗಲ್ಲ ಅಂತ ಎಲ್ಲೂ ಯಾರೂ ಹೇಳಲಿಲ್ಲ. ಗೊತ್ತಾಯ್ತಾ? ಸೊ ಮೊಟ್ಟ ಮೊದಲನೇದಾಗಿ ನಮ್ಮ ಭಾವನೆಗಳು ಅಂತ ಬಂದಾಗ, ಈ ಭಾವನೆಗಳು ಯಾವತ್ತೂ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ನಾವು ಯಾವ ದಿಕ್ಕಿನಿಂದ ಅದನ್ನು ನೋಡ್ತೇವೆ ಅನ್ನೋದ್ರ ಮೇಲೆ. ಈ 6, 9 ಬರೆದಿಟ್ಟ ಹಾಗೆ, ಇಲ್ಲಿಂದ ಇದು ನೋಡಿದರೆ 6, ಅಲ್ಲಿಂದ ಅದು ನೋಡಿದರೆ 9. ಹಾಗೆಯೇ ಈ ಭಾವನೆಗಳ ಸಪ್ರೆಷನ್ ಅನ್ನೋ ಶಬ್ದಕ್ಕೇ ಒಬ್ಜೆಕ್ಷನ್ ಇದೆ ನಂದು. ಅಂದರೆ ಅದು ಸಪ್ರೆಷನ್ ಅಂತ ಅನಿಸೋದು ಯಾವಾಗ ಅಂತಂದರೆ, ಒಂದು ಆ್ಯಂಗಲಿಂದ ಅದು ಸಪ್ರೆಷನ್ನು, ಅದೇ ಇನ್ನೊಂದು ಆ್ಯಂಗಲಲ್ಲಿ ಅದನ್ನ ಸ್ವೀಕಾರ ಮಾಡಿದಾಗ ನೋ ಮೋರ್ ಸಪ್ರೆಷನ್. ಬಂದದ್ದು ಎಲ್ಲದನ್ನು ಕೂಡ ಈಗ ಓ ಭಗವಂತ ಯಾಕೆ ಹೀಗೆ ಕೊಟ್ಟೆ ನನಗೆ ಅಂತಕ್ಕಿಂತ, ನೋಡಿ ಶಂಕರಾಚಾರ್ಯರಂಥ ಮಹಾನ್ ವಿದ್ವಾಂಸರು ಕೂಡ ಹೇಳಿದ್ದೇನು, ಯಥಾ ಯೋಗ್ಯಂ ತಥಾ ಕುರು ಅಂತ. ಯಾಕೆ ಅವ್ರಿಗೆ ಲೀಸ್ಟ್ ಮಾಡಿ ಹೇಳಲಿಕ್ಕೆ ಬರ್ತಿರ್ಲಿಲ್ವ, ನನಗೆ ಹೀಗೆ ಮಾಡು ಹಿಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳುವಷ್ಟು ಪಾಂಡಿತ್ಯ ಅವರಲ್ಲಿ ಇರಲಿಲ್ವ? ಶಂಕರಾಚಾರ್ಯರಂತಹ ವಿದ್ವಾಂಸರೇ ಹೇಳಿದ್ದೇನು, ಯಥಾ ಯೋಗ್ಯಂ, ನನಗೆ ಈ ಕ್ಷಣದಲ್ಲಿ ಈ ಸಮಯಕ್ಕೇನು ಯೋಗ್ಯವೋ ಅದನ್ನು ಕೊಡು. ನೋಡಿ ಮಕ್ಕಳಿಗೆ ಕೆಲವೊಂದು ತಾಯಿ ಮುದ್ದು ಮಾಡಿ ಮುತ್ತುಗಳ ಮಳೆ ಸುರಿಸ್ತಾಳೆ, ಹಾಗೆ ಅಗತ್ಯ ಬಿದ್ದಾಗ ಪೆಟ್ಟಿನ ಮಳೆನೂ ಸುರಿಸ್ತಾಳೆ, ಬೈಗುಳದ ಮಳೆನೂ ಸುರಿಸ್ತಾಳೆ. ಹೇಗೆ ಆ ಸಮಯಕ್ಕೆ ಆ ಸಿಚುವೇಶನ್ನಿಗೆ ಯಾವುದು ಆ ಮಗುವಿಗೆ ಸೂಕ್ತ ಒಳ್ಳೆಯದಂತ ಅನಿಸುತ್ತೋ ಅದನ್ನು ತಾಯಿ ಆದವಳು ಮಾಡ್ತಾಳೆ ಅಲ್ವಾ? ಹಾಗೆಯೇ ನಮ್ಮ ಜೀವನದ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ನಮ್ಮ ಒಂದು ಅಲ್ಟಿಮೇಟ್ ಲಿಬ್ರೇಷನ್ನಿಗೆ ಅಥವಾ ನಮ್ಮ ಜೀವನದ ಅತ್ಯುನ್ನತವಾದಂತಹ ಒಂದು ಉನ್ನತಿಗೆ ಏನು ಬೆಸ್ಟೋ ಅದು ನಮ್ಮ ಜೀವನದಲ್ಲಿ ನಮಗೆ ಸಿಗ್ತಾ ಬರ್ತದೆ. ನಾವಾಗೆಲ್ಲ ನೋಡಿ, ಈಗ ಮಗು ಮೊದಲೇ ಏನೋ ತಪ್ಪು ಕೆಲಸ ಮಾಡಿರ್ತದೆ, ನೀವು ಒಂದು ಬೈದ್ರಿ ಅಥವಾ ಪೆಟ್ಟು ಕೊಟ್ರಿ, ಮೇಲಿಂದ ನಂಗೆ ಯಾಕೆ ಪೆಟ್ಟು ಕೊಟ್ಟದಂತ ಕೇಳಿದರೆ ಇನ್ನೊಂದು ಎಕ್ಸ್ಟ್ರಾ ಪೆಟ್ಟು ಬೀಳೋದಿಲ್ವ? ಹೌದಾ ಅಲ್ವಾ? ನೀವು ಅಂದರೆ ತೀರಾ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡಿ. ನೀವೊಬ್ಬ ತಾಯಿಯಾಗಿ ಕಷ್ಟಪಟ್ಟು ಇಷ್ಟಪಟ್ಟು ನನ್ನ ಮಗುವಿಗಂತ ಒಂದು ತಿಂಡಿ ಮಾಡಿ ಹಾಕಿರ್ತೀರಿ, ಆ ಮಗು ಅದನ್ನ ತಿನ್ನುವ ಬದಲು ಬಿಸಾಕಿ ಬಿಡ್ತದೆ, ದುರಹಂಕಾರದಲ್ಲಿ ಮಾತಾಡ್ತದೆ, ನೀವು ಅದಕ್ಕೆ ಒಂದು ಪೆಟ್ಟು ಕೊಟ್ರಿ ವಾಪಸ್ಸು. ಆಗ ಸಾರಿ ಅನ್ನುವ ಬದಲು ಯಾಕೆ ನಂಗೆ ಯಾಕೆ ಹೊಡೆದದ್ದು ಅಂತ ಬೈದರೆ ನೀವು ಮುದ್ದಾಡಿ ಅಯ್ಯೋ ಸಾರಿ ಬೈದಿದ್ದಕ್ಕೆ ಅಂತ ಹೇಳ್ತೀರಾ? ಬಿಸಾಕಿ ಮತ್ತೆ ಮೇಲಿಂದ ಯಾಕೆ ಅಂತ ಕೇಳ್ತೀಯ ಅಂತ ಒಂದು ಪೆಟ್ಟು ಕೊಡಲ್ವಾ? ಎಕ್ಸ್ಟ್ರಾ ಪೆಟ್ಟು ಬರಲ್ವಾ? ಅದೇ ಬದಲು ಅದೇ ಸನ್ನಿವೇಶವನ್ನು ಒಮ್ಮೆ ಯೋಚನೆ ಮಾಡಿ. ಮಗು ಹಾಗೆ ಬಿಸಾಕಿತ್ತು ದುರಹಂಕಾರದಲ್ಲಿ, ನೀವು ಕಣ್ಣು ಬಿಟ್ರಿ, ಪೆಟ್ಟು ಕೊಡ್ಲಿಕ್ಕೆ ಹೋದ್ರಿ. ಅಷ್ಟೊತ್ತಿಗಾಗಲೇ ಮಗು ಅಮ್ಮ ಸಾರಿ ಅಮ್ಮ, ಏನೋ ಗೊತ್ತಾಗದೆ ನಾನು ಬಿಸಾಕಿಬಿಟ್ಟೆ, ನಂಗೆ ಗೊತ್ತಾಗಲಿಲ್ಲ, ಯಾಕೆ ಹಿಂಗೆ ಮಾಡಿದೆ ಗೊತ್ತಾಗಲಿಲ್ಲ ಅಮ್ಮ, ದಯವಿಟ್ಟು ಕ್ಷಮಿಸ್ಬಿಡು, ಮತ್ತಿನ್ನು ಯಾವತ್ತೂ ಹೀಗೆ ನಾನು ಬಿಸಾಡಲ್ಲ, ಯಾವತ್ತೂ ಆಹಾರ ಬಿಸಾಡಲ್ಲ, ಏನೋ ತಪ್ಪಾಗೋಯ್ತಮ್ಮ ಸಾರಿ ಅಂತ ಕಣ್ಣೀರು ಹಾಕಿದ್ರೆ ಪೆಟ್ಟು ಕೊಡ್ತೀರಾ? ಪೆಟ್ಟು ಕೊಡಲಿಕ್ಕೆ ಅಂತ ಕೈ ಎತ್ತದವರಿಗೂ ಎತ್ತಿ ಮುದ್ದು ಮಾಡ್ಕೊಳ್ಳೋಣ ಅಂತ ಅನ್ಸುತ್ತೆ. ತಪ್ಪೆ, ಅಲ್ಲಿಗೆ ಮಾಡಿದ್ದು ತಪ್ಪೆ. ಆದರೆ ಒಂದನೇ ಸಿಚುವೇಷನಲ್ಲಿ ನೀವು ಒಂದು ಪೆಟ್ಟು ಕೊಡಲಿಕ್ಕಂತ ಹೋದವರು 2 ಎಕ್ಸ್ಟ್ರಾ ಕೊಟ್ರಿ. ಅದೇ ಎರಡನೇ ಸಿಚುವೇಷನಲ್ಲಿ ತಪ್ಪು ಅದೇ, ಎಲ್ಲದೂ ಅದೇ. ಆದರೆ ನೀವು ಪೆಟ್ಟು ಕೊಡಲಿಕ್ಕೆ ಅಂತ ಹೋದವರು ಅಪ್ಪಿ ಮುದ್ದಾಡಿದ್ರಿ, ಅಯ್ಯೋ ಅಡ್ಡಿಲ್ಲ ಪುಟ್ಟ, ತೊಂದರೆ ಇಲ್ಲ, ಮತ್ತೆ ಯಾವತ್ತು ಹಂಗೆ ಮಾಡಬೇಡ, ತಪ್ಪು ಇದು, ಹೀಗೆ ಮಾಡಬಾರ್ದು ಅಂತ ಹೇಳ್ತೀರ. ಇಲ್ಲಿ ವ್ಯತ್ಯಾಸ ಏನು? 2 ಸಿಚುವೇಶನ್ಸಲ್ಲಿ ತಪ್ಪು ಮಾಡಿದ್ದು ಸೇಮ್, ಅಲ್ಲಿ ವ್ಯತ್ಯಾಸ ಇದ್ದದ್ದು ಆ ಒಂದು ಸಿಚುವೇಶನನ್ನು ಆ ಸ್ವೀಕಾರ ಮಾಡಿದ ರೀತಿ. ಮಗುವಿಗೆ ತಕ್ಷಣದಲ್ಲಿ ಅರಿವಾಯಿತು, ಓ ನಾನು ಬಿಸಾಕಬಾರ್ದಿತ್ತು ಅಂತ. ಅಮ್ಮ ಬಂದು ಕೈ ಎತ್ತೋಷ್ಟರಲ್ಲಿ ಅಯ್ಯೋ ತಪ್ಪಾಯ್ತಮ್ಮ, ಗೊತ್ತಾಗಲಿಲ್ಲ, ನಾನು ಮಾಡಿಬಿಟ್ಟೆ, ಐ ಆಮ್ ಸಾರಿ ಅಂತ ಅಂದ್ಬಿಟ್ರೆ ಮುಗೀತು ಅಲ್ಲಿಗೆ. ಆದರೆ ಆ ಕ್ಷಣದಲ್ಲೂ ಸ್ವೀಕಾರ ಮಾಡದೆ ಪೆಟ್ಟು ಕೊಡುವ ತನಕ ಕಾದು, ಪೆಟ್ಟು ಕೊಟ್ಟ ಮೇಲೆ ಸಹ ನಂಗೆ ಯಾಕೆ ಪೆಟ್ಟು ಕೊಟ್ಟದ್ದು ಅಂತ ಕೇಳಿದರೆ ಏನಾಯಿತು? ಇನ್ನೊಂದು ಎಕ್ಸ್ಟ್ರಾ ಸಿಕ್ತು. ಜೀವನದಲ್ಲಿಯೂ ಇದೇ ಆಗ್ತಾ ಇರೋದು. ಜೀವನದಲ್ಲಿ ಈಗ ನೋಡಿ, ಒಂದು ರೋಗ, ಉದಾಹರಣೆಗೆ ಕ್ಯಾನ್ಸರ್ನಂತಹ ಒಂದು ರೋಗ ಅಂತ ಉದಾಹರಣೆ ತೊಗೊಂಡ್ರೆ, ಕ್ಯಾನ್ಸರ್ ಬರಲಿಕ್ಕೆ ಹಲವಾರು ಕಾರಣಗಳಿದ್ದಾವೆ. ಅದರಲ್ಲಿ ಒಂದು ಅಂತಂದರೆ ಕಾನ್ಸ್ಟೆಂಟಾಗಿ ಇರಿಟೇಷನ್. ಉದಾಹರಣೆ, ಈಗ ಗುಟ್ಕಾವನ್ನು ಬಾಯಲ್ಲಿಟ್ಕೊಳ್ಳೋದು. ಬಾಯಲ್ಲಿಟ್ಟಾಗ ಮೊದಲೇನಾಗುತ್ತೆ, ಬರೀ ಬಾಯಿ ಹುಣ್ಣಷ್ಟೇ ಆಗ್ತಾ ಇರುತ್ತೆ.
ಬಾಯಿ ಹುಣ್ಣು ಆದ ಮೇಲೂ ಸಹ ಅವರು ಗುಟ್ಕಾವನ್ನು ತಿನ್ನೋದನ್ನು ಕಂಟಿನ್ಯೂ ಮಾಡ್ತಾ ಹೋದಾಗ, ಪದೇ ಪದೇ ಆ ಇರಿಟೇಷನ್ ಆಗ್ತಾ ಹೋದಾಗ ದೇಹ ಏನು ಮಾಡುತ್ತೆ, ಓಹೋ ಇಲ್ಲಿ ಪದೇ ಪದೇ ಹುಣ್ಣಾಗುವಂತಹ ಜಾಗ, ಇಲ್ಲಿ ನಾನು ಎಕ್ಸ್ಟ್ರಾ ಪ್ರೊಟೆಕ್ಷನನ್ನು ಪಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಥಿಕ್ ಲೇಯರಲ್ಲಿ ಜೀವಕೋಶಗಳನ್ನು ಬೆಳೆಸ್ತಾ ಬರುತ್ತೆ. ದಪ್ಪನಾದ ಜೀವಕೋಶಗಳನ್ನು ಬೆಳೆಸ್ತಾ 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 ಆದರೂ ಈ ಮನುಷ್ಯ ಇನ್ನೂ ತಗೊಳ್ತಾ ಇದ್ದರೆ ಏನಾಗಿಬಿಡುತ್ತೆ, ಆ ಒಂದು ಸಿಚುವೇಶನ್ ಅನ್ಕಂಟ್ರೋಲೆಬಲ್ ಆಗಿ ಬಿಡುತ್ತೆ. ನಂತರ ಅದು ಕ್ಯಾನ್ಸರ್ ಅಂತ ಹೆಸರು ತಗೊಳ್ಳುವಂಥದ್ದು. ಗೊತ್ತಾಯ್ತಾ? ಹೀಗೆ ಆ ಒಂದು ಇರಿಟೇಷನ್ ಪದೇ 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 ಅಲ್ಲಿ ಹೋಗಿದ್ದಕ್ಕೆ ದೇಹ ಆ ರೀತಿಯಲ್ಲಿ ಮಾರ್ಪಾಡಾಗಿ, ಅದು ಶುರುವಿನಲ್ಲೇ ಬಾಯಿ ಹುಣ್ಣು ಆಗ್ತಾ ಇದ್ದಾಗಲೇ ಆ ವ್ಯಕ್ತಿ ಎಂತ ಬಾಯಿ ಹುಣ್ಣಾಯ್ತಂತ ಬರೀ ಔಷಧಿ ತಿನ್ನೋದು ಮತ್ತೆ ಗುಟ್ಕಾ ತಿನ್ನೋದು, ಔಷಧಿ ತಿನ್ನೋದು ಮತ್ತೆ ಗುಟ್ಕಾ ತಿನ್ನೋದು ಮಾಡಿದರೆ ಏನಾಯಿತು, ಅದು ಕ್ಯಾನ್ಸರ್ ಆಗಿ ಪರಿವರ್ತನೆ ಆಯಿತು. ಅದರ ಬದಲು ಓಹೋ ಬಾಯಿ ಹುಣ್ಣು ಆಗ್ತಾ ಇದೆ, ಇನ್ನು ಮುಂದೆ ಬೇರೆ ಏನಾದರೂ ಆಗುವ ಮೊದಲು ನಾನು ಇದನ್ನ ಬಿಟ್ಟುಬಿಡಬೇಕು ಅಂತ ಬಿಟ್ಟರೆ ಅಲ್ಲಿಗೆ ಸೊಲ್ಯೂಷನ್ ಆಯಿತು. ಮತ್ತು ಅವನಿಗೆ ಅದು ಕ್ಯಾನ್ಸರ್ ಅಂತೂ ದೂರದ ಮಾತು, ಬಾಯಿ ಹುಣ್ಣಿನ ಸಮಸ್ಯೆಯೂ ಬರೋದಿಲ್ಲ. ಹೀಗೆ ಜೀವನದಲ್ಲಿ ಪ್ರತಿ ಹಂತದಲ್ಲಿ ಪ್ರತಿ ರೋಗ ಬರುವ ಮೊದಲು ಕೂಡ ದೇಹ ನಿಮಗೆ ಹಲವಾರು ಬಾರಿ ಸೂಚನೆ ಕೊಟ್ಟಿರುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಸೂಚನೆ ಕೊಟ್ಟಿರುತ್ತೆ. ಏನೋ ಚೇಂಜ್ ಆಗ್ತಾ ಇದೆ, ಏನೋ ಬದಲಾಗ್ತಾ ಇದೆ. ಈಗ ನೋಡಿ, ಸಿವಿಯರ್ ಈಗ ಕುತ್ತಿಗೆ ನೋವು ಬರೋ ಮೊದಲು ಒಂದು ಚೂರು ಏನೋ ಕೆಲಸ ಮಾಡಿದಾಗ, ಯಾವುದೋ ವೇಟ್ ಎತ್ತಿದಾಗ, ಅಥವಾ ಯಾವುದೋ ಮಗು ಎತ್ತಿದಾಗ, ಅಥವಾ ಏನೋ ಒಂದು ವ್ಯಾಯಾಮ ಮಾಡಿದಾಗ ದೇಹ ಹೇಳ್ತಿರತ್ತೆ ನಿಮಗೆ, ಓ ಇವತ್ತು ಯಾಕೋ ಜೋರಾಗಿ ನೋವಿದೆಯಲ್ಲ ಅಂತ. ಆದರೆ ನೀವು ಅದೆಲ್ಲದನ್ನು ನೆಗ್ಲೆಕ್ಟ್ ಮಾಡ್ತಾ ಬರ್ತೀರಾ. ನನಗೆಲ್ಲ ಏನಾಗಲ್ಲ ಬಿಡು, ನಾನು ತುಂಬ ಸ್ಟ್ರಾಂಗ್, ನನಗೇನಾಗತ್ತೆ ಅಂತ ಸ್ವೀಕಾರ ಮಾಡಿರಲ್ಲ ನೀವು. ಓಹೋ ಏನೋ ಆಗ್ತಿದೆ, ನನ್ನ ದೇಹ ಬದಲಾಗ್ತಿದೆ, ನಾನು ಈಗಲೇ ಕಾಳಜಿ ತೊಗೊಳ್ಬೇಕಂತ ನೀವು ಸ್ವೀಕಾರ ಮಾಡಿದರೆ ಅದು ಯಾವತ್ತೂ ರೋಗವಾಗಿ ಬದಲಾಗಲ್ಲ. ಆದರೆ ನಾವೇನು ಮಾಡ್ತೀವಿ, ನಮ್ಮನ್ನು ನಾವು ಸೂಪರ್ ಮ್ಯಾನ್ ಅಂತ ಅಂದ್ಕೊಂಡು ಬಿಟ್ಟಿರ್ತೀವಿ ಆ ಕ್ಷಣದಲ್ಲಿ. ನನಗೇನಾಗಲ್ಲ, ನನಗೆಂತ ಸಹ ಆಗಲ್ಲ ಅಂತ ನಾವು ನಮ್ಮ ದೇಹ ಹೇಳೋದನ್ನು ಸ್ವೀಕಾರ ಮಾಡದೆ ಎದುರು ಉತ್ತರ ಕೊಡ್ತೀವಿ. ಆ ಮಗು ಮಾಡಿತ್ತಲ್ಲ ಹಾಗೆ ಎದುರು ಉತ್ತರ ಕೊಡ್ತೀವಿ. ಆಗ ಅಮ್ಮ ಒಂದು ಎಕ್ಸ್ಟ್ರಾ ಕೊಟ್ಟ ಹಾಗೆ ದೇಹ ಕೂಡ ಎಕ್ಸ್ಟ್ರಾ ಒಂದೊಂದು ಡಯಾಗ್ನೋಸಿಸ್ ನಮಗೆ ಕೊಡ್ತಾ ಬರ್ತದೆ. ಸೊ ಇಲ್ಲಿ ಭಾವನೆಗಳು ಅಂತ ಬಂದಾಗ ತುಂಬ ಸೂಕ್ಷ್ಮವಾದಂಥ ವಿಚಾರ ಇದು. ಭಾವನೆಗಳು ಅನ್ನೋ ಶಬ್ದನೇ ಈಗ ಒಳ್ಳೆ ಆಟ ಆಗಿಬಿಟ್ಟಿದೆ ಎಲ್ಲರಿಗೂ. ಯಾರು ಬೇಕಾದರೂ ಹೇಗೆ ಬೇಕಾದರೂ ಅದನ್ನ ಯೂಸ್ ಮಾಡ್ಕೊಳ್ಬೋದು ಅಂತ. ಬಟ್ ನಿಜವಾಗಿ ಭಾವನೆಗಳು ಅನ್ನುವಂಥದ್ದು ತುಂಬ ಸೂಕ್ಷ್ಮವಾದಂಥ ವಿಚಾರ ಆ್ಯಂಡ್ ಈಸಿಲಿ ಮ್ಯಾನಿಪ್ಯುಲೇಟಿವ್ ಇದು. ಇದನ್ನು ನೋಡಿ, ಒಂದು ಕ್ಷಣದಲ್ಲಿ ಈಗ ನನಗೆ ಏನು ಹೇಳೋದು, ಈಗ ಯಾರೋ ಒಬ್ಬ ತಗೋ ನಿಮಗೆ ಭಿಕ್ಷೆ ಕೊಡ್ತೇನಂತ ಬಿಸಾಕಿದಾಗ ಹಸ್ಕೊಂಡಿದ್ರೂ ಪರವಾಗಿಲ್ಲಪ್ಪ ನಿನ್ನ ಭಿಕ್ಷೆ ಬೇಡ ಅಂತ ಹೇಳುವ ಸ್ವಾಭಿಮಾನ ಇದ್ದರೆ, ಅದನ್ನು ಎಲ್ಲೋ ನಾವು ಅದು ರೂಢಿ, ಒಂದು ಶಾಸ್ತ್ರ, ಅಥವಾ ಈ ಒಂದು ಯಾವುದೋ ಒಂದು ಪೂಜೆಯ ಅಂಗವಾಗಿ ಈ ಪೂಜೆಯಲ್ಲಿ ನೀವು ಇದನ್ನು ಭಿಕ್ಷೆ ಬೇಡಿಯೇ ತಿನ್ನಬೇಕಂತ ಬಂದಾಗ ಅದು ನಮಗೆ ಪ್ರೈಡ್. ಇಲ್ಲಿ ಭಿಕ್ಷೆ ಸೇಮ್, ಆದರೆ ನಮಗೆ ಹೇಳಿರುವಂತಹ ಭಾವನೆ ಬೇರೆ. ಅದನ್ನು ನಮಗೆ ಹೀಯಾಳಿಸಿ ಅವಮಾನಿಸಿ ಕೊಟ್ಟಾಗ ಅದು ನಮಗೆ ಕೆಟ್ಟದ್ದು ಅನಿಸುತ್ತೆ. ಅದನ್ನೇ ಗೌರವಿಸಿ, ಓ ಈ ಪೂಜೆಯಲ್ಲಿ ನೀನು ಭಿಕ್ಷೆ ಬೇಡಿ ಇದು ಒಂದು ತುತ್ತು ತಿನ್ನಬೇಕು ಹೀಗೆ ಅಂತ ನಮ್ಗೆ ಹೇಳಿದಾಗ ಅದು ನಮಗೆ ಅವಮಾನ ಅಂತ ಅನಿಸಲ್ಲ. ಆಗ ಏನಂದರೆ ನೋಡಿ, ಭಾವನೆಗಳು ಎಷ್ಟು ವಿಚಿತ್ರ ಅಂತ. ಭಾವನೆಗಳು ತುಂಬ ಈಸಿಲಿ ಮ್ಯಾನಿಪ್ಯುಲೇಟ್ ಮಾಡ್ಕೊಳ್ಳುವಂಥದ್ದು, ಆಗುವಂಥದ್ದು. ತುಂಬ ಈಸಿಲಿ ಇನ್ಫ್ಲುಯೆನ್ಸ್ ಆಗುತ್ತೆ ಬೇರೆಯವರ ಮಾತಿನಿಂದ, ಸನ್ನಿವೇಶದಿಂದ. ಹಾಗಾಗಿ ಭಾವನೆಗಳು ನಿಮ್ಮ ದೇಹಕ್ಕೆ ನೋವನ್ನು ಕೊಡೋದಾಗಿರ್ಬೋದು, ಅಥವಾ ಭಾವನೆಗಳು ನಿಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡೋದಿರ್ಬೋದು, ಎರಡೂ ತುಂಬ ಈಸಿ. ಈಗ ತುಂಬಾ ಮೋಟಿವೇಶ್ನಲ್ ಸ್ಪೀಕರ್ ಮಾತಾಡುವಾಗೆಲ್ಲ ಕೇಳ್ತಾನೆ ನಿಮಗೆ ಖುಷಿಯಾಗಿಬಿಟ್ಟಿರುತ್ತೆ. ಓ ನಾನು ಫುಲ್ ಈಗ ಕೇಳದೆ ಖುಷಿ ಆಯಿತು ಅಂತ ನಿಮ್ಗೆ ಅನಿಸಿರುತ್ತೆ. ಯಾಕೆ? ಅಗೇನ್ ಭಾವನೆಗಳು ಈಸಿ ಟು ಮ್ಯಾನಿಪ್ಯುಲೇಟ್. ಹಾಗೆ ಯಾರ್ದೋ ಒಂದು ನೋವು ಕೇಳ್ತಾ ಇರ್ತೀರ, ಅಥವಾ ಈಗ ನಾವು ನಮ್ಮ ಕನ್ನಡಿಗ ಪುನೀತ್ ರಾಜ್ಕುಮಾರ್ ಅವರದ್ದು ಡೆತ್ ಆದಾಗ ನಾವು ನೋಡಿದ್ವಿ, ಏನಾಯಿತು. ಅದರ ನಂತರದ ಇದರಲ್ಲಿ ಹೇಳ್ತಾಯಿದ್ರು, ನನ್ನ ಫ್ರೆಂಡ್ಸಲ್ಲಿ ಕೂಡ ಕೆಲವರು ಕಾರ್ಡಿಯಾಲಜಿ ಇದರಲ್ಲಿದ್ದವ್ರು ಹೇಳ್ತಾಯಿದ್ರು ಏನಂತಂದರೆ, ಆ ಮಂತ್ ಯಾವ ತಿಂಗಳಲ್ಲಿ ನಾವು ಪುನೀತ್ ರಾಜ್ಕುಮಾರ್ ಅವ್ರನ್ನ ಕಳ್ಕೊಂಡ್ವೋ ಅದರದ್ದು ನೆಕ್ಸ್ಟ್ ತಿಂಗಳೆಲ್ಲ ಎಲ್ಲ ಸೆಂಟರ್ಸ್ಗಳು ಫುಲ್, ಜಸ್ಟ್ ಫಾರ್ ದ ಚೆಕಪ್. ಹಾರ್ಟ್ ನನಗೆ ಎದೆನೋವು. ಆ ಒಂದು ನೆಕ್ಸ್ಟ್ ತಿಂಗಳಲ್ಲಿ ಎಲ್ಲರಿಗೆ ಎದೆನೋವು. ಯಾಕೆ? ಭಾವನೆ. ಅಗೇನ್ ಒಬ್ಬ ವ್ಯಕ್ತಿ ಅಂಥ ಹೆಲ್ದಿ ಇದ್ದವನು, ಅಷ್ಟು ಹಣ ಇದ್ದವನೇ ಒಬ್ಬ ಹೀಗೆಲ್ಲ ಹೋಗಿಬಿಟ್ಟ ಅಂದರೆ ಇನ್ನು ನಮ್ಮ ಗತಿ ಅಂತ, ನಾನು ಹೋಗಿಬಿಟ್ರೆ ಅಂತ, ನನ್ನ ಕುಟುಂಬ ಹೇಗೆ ಅನ್ನುವಂಥ ಭಾವನೆಯೇ ಅವರಲ್ಲಿ ಎದೆ ನೋವನ್ನು ಉಂಟು ಮಾಡುತ್ತೆ.
ಆ ಒಂದು ಭಯವನ್ನು ಹುಟ್ಟು ಹಾಕ್ಲಿಕ್ಕೆ ಕಾರಣ ಆ ಭಾವನೆ. ಓಹೋ, ನನಗೆ ಹೀಗೆ ಆದರೆ ಹೇಗೆ. ಸೊ ಭಾವನೆ ಅನ್ನೋದು ನಿಮ್ಮನ್ನು ತೀರಾ ಸ್ಟ್ರಾಂಗ್ ಅಂತಲೂ ಫೀಲ್ ಮಾಡಿಸ್ಬೋದು. ಭಾವನೆ ಅನ್ನುವಂಥದ್ದು ನಿಮ್ಮನ್ನು ಒಂದೇ ಕ್ಷಣಕ್ಕೆ ನೆಲಕ್ಕೂ ಬೀಳಿಸ್ಬೋದು. ಎರಡನ್ನೂ ಮಾಡುವಂಥ ಒಂದು ಕೆಪಾಸಿಟಿ ನಮ್ಮ ಭಾವನೆಗಿರೋದು. ಸೊ ಈ ಭಾವನೆಗಳ ಬಗ್ಗೆ ಅಂತ ನಾವು ವರ್ಕ್ ಮಾಡಬೇಕು ಅಂತಾಗ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಯದ್ ಭಾವಂ ತದ್ಭವತಿ. ಎಷ್ಟು ಸತಿ ನಿಮ್ಮಲ್ಲಿ ಈಗ ನಾನು ಇಮೋಷನ್ಸನ್ನು ಸಪ್ರೆಸ್ ಮಾಡಿದ್ದೇನೆ, ಅದರಿಂದ ನನಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಬರ್ತದೋ ಅದೆಲ್ಲ ಸತಿ ಕೆದಕಿ ಹುಡುಕಿ ಯಾವ್ಯಾವ ಇಮೋಷನ್ಸ್, ಯಾವ್ಯಾವ ಭಾವನೆಗಳು ನಿಮ್ಗೆ ಹಾಗೆ ಅನ್ನಿಸ್ತಿದೆ ಅಂತ. ನಂತರ ಆ ಸಿಚುವೇಷನ್ನಲ್ಲಿ ಸ್ವೀಕಾರ ಮಾಡ್ಕೊಳ್ಳಿಕ್ಕಾಗುವಂತಹ ಕಾರಣಗಳನ್ನು ಹುಡುಕೊಂಡು ಇದು ನಿಜಕ್ಕೂ ಸಪ್ರೇಷನ್ ಅಲ್ಲ, ಇದು ನಾನು ಸ್ವೀಕಾರ ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ನೀವು ಕನ್ವಿನ್ಸ್ ಮಾಡ್ಕೊಬಿಟ್ರೆ ಯು ಆರ್ ಔಟ್ ಫ್ರಮ್ ದಟ್ ಪ್ರಾಬ್ಲಮ್ ಅಂತ. ಅರ್ಥ ಆಗ್ತಿದೆಯಾ? ಅಂದರೆ ಇಲ್ಲಿ ಬೇಕಾಗಿರೋದು ಜಸ್ಟ್ ನಿಮ್ಮ ಯೋಚನೆ ಅಷ್ಟೇ. ಯದ್ ಭಾವಂ ತದ್ಭವತಿ. ನಮ್ಮ ಭಾವನೆ ಹೇಗಿದೆ ಹಾಗೆ ಆಗತ್ತೆ. ದಟ್ ಈಸ್ ಟ್ರೂ. ಹಳೆ ಕಾಲದಿಂದಲೂ ಹೇಳ್ತಾ ಬಂದಿದ್ದು ಅದನ್ನೇ. ಅದಕ್ಕೆ ನೋಡಿ, ಮುಸ್ಸಂಜೆಯ ಹೊತ್ತಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಅಥವಾ ಎನಿ ಟೈಮ್ ಆಫ್ ದ ಡೇ ನೀವು ಕೆಟ್ಟದ್ದೇನು ಹೇಳಿದ್ರು ಬಿಡ್ತು ಅನ್ನೋ, ಬಾಯಿಗೆ ಹೊಡೆದು ಬಿಡ್ತೀನಿ, ಹೀಗೆಲ್ಲ ಹೇಳಬಾರ್ದು. ಅಲ್ಲಿ ಅಸ್ತು ದೇವತೆಗಳು, ಅಶ್ವಿನಿ ದೇವತೆಗಳು ಅಸ್ತು ಅಂತಾರೆ, ಹಾಗೆ ಆಗಿಬಿಡತ್ತೆ. ಇದೆಲ್ಲ ಮಾತನ್ನು ನೀವು ಕೇಳಿರ್ಬೋದು. ನಿಮ್ಮ ಯಾವುದೇ ನಾವು ಭಾರತದ ಯಾವ ಭಾಗದಿಂದ ಬಂದವರಾದರೂ ನಮ್ಮಲ್ಲಿ ಈ ಒಂದು ಕಾಮನ್ ಕಾನ್ಸೆಪ್ಟ್ ಎಲ್ಲ ಕಡೆ ಇದೆ, ಆಯಿತಾ? ಅಷ್ಟೆಲ್ಲ ಬಿಡಿ. ಇವತ್ತಿನ ಈ ಮಾಡ್ರನ್ ಇದಕ್ಕೆ ಬಂದರು, ಥಿಯರಿ ಆಫ್ ಯೂನಿವರ್ಸ್ ಅಂತ ಏನು ಹೇಳೋದು? ಯೂನಿವರ್ಸ್ ಒಂದಿರುತ್ತೆ, ಆ ಯೂನಿವರ್ಸ್ ಅನ್ನೋದು ಅಬಂಡೆನ್ಸ್ ಆಫ್ ಎನರ್ಜಿ ಇದೆ. ಅದರಲ್ಲಿ ನೀವೇನು ಹೇಳ್ತೀರಾ ಅದನ್ನೆಲ್ಲ ಕೊಡುತ್ತೆ ನಿಮಗೆ. ಹಳೆಯ ಒಂದು ಸಂಪ್ರದಾಯದಿಂದ ಹಿಡಿದು ಈಗಿನ ಮಾಡ್ರನ್ ಇದರ ತನಕವೂ ಕೂಡ ಹೇಳ್ತಾ ಇರೋದು ಇದನ್ನೇ, ಯದ್ ಭಾವಂ ತದ್ಭವತಿ. ನೀವೇನನ್ನು ಕೊಡ್ತೀರಾ ಅದೇ ಬರುವಂಥದ್ದು. ನಾನು ಒಂದು ಶೇಂಗಾವನ್ನು ನೆಲದಲ್ಲಿ ಭೂಮಿಯಲ್ಲಿ ಹಾಕಿದರೆ, ಈ ಪ್ರಕೃತಿಗೆ ಒಂದು ಶೇಂಗಾದ ಬೀಜವನ್ನು ನಾನು ಹಾಕಿ ಅದಕ್ಕೆ ನೀರೆರೆದ್ರೆ, ಗೊಬ್ಬರವನ್ನು ಹಾಕಿದರೆ ಬರುವಂಥದ್ದೇನು? ಶೇಂಗಾದ ಗಿಡವೇ. ಹೋಗಲಿ, ನಾನು ಹಾಕಿದ್ದು ಒಂದು ಬೀಜ, ನನಗೆ ಎಷ್ಟು ಸಿಗತ್ತೆ ವಾಪಸ್ ಆ ಗಿಡದಿಂದ? ಒಂದು ಬಂಚ್ ಆಫ್, ಅದರಲ್ಲಿ ನನಗೆ ಶೇಂಗಾಗಳು ಒಂದು ಗಿಡದಲ್ಲಿ ನೋಡಿದ್ದೀರಲ್ಲ, ಪೊತ್ತೆ ಇರುತ್ತೆ. ಆ ಪೊತ್ತೆ ಆಗುವಷ್ಟು, ಅಂದರೆ ನೀವು ಒಂದು ಬೀಜ ಹಾಕಿದರೆ ನಿಮಗೆ ಒಂದು ಪೊತ್ತೆ ಕೊಡುತ್ತೆ. ಇದು ಪ್ರಕೃತಿಯ ನಿಯಮ. ಹಾಗೆ ಯೋಚನೆ ಮಾಡಿ, ನೀವು ಹಾಕುವಂತಹ ಒಂದೊಂದು ನೆಗೆಟಿವ್ ಯೋಚನೆಗಳು ಕೂಡ ಪೊತ್ತೆಯಾಗಿ ನಿಮಗೆ ವಾಪಸ್ ಬರುತ್ತೆ. ನಿಮ್ಮ ಮನದಲ್ಲಿ ಬರುವ ಒಂದು ಭಯ, ಅದು ನಿಮಗೆ ಬಂಚಾಗಿ ವಾಪಸ್ ಬರುತ್ತೆ. ಹಾಗೆಯೇ ನಿಮ್ಮೊಳಗಿರುವಂಥ ಪಾಸಿಟಿವಿಟಿನೂ ಬಂಚಾಗಿಯೇ ಬರುತ್ತೆ. ಆದರೆ ನಮ್ಮ ಒಂದು ನೇಚರ್ ಹೇಗಾಗಿಬಿಟ್ಟಿದೆ ಅಂತಂದರೆ, ನಾವು ಪಾಸಿಟಿವಿಟಿಯನ್ನು, ಧೈರ್ಯವನ್ನು ಬಿತ್ತೋದು ತುಂಬ ಕಡಿಮೆ ಅಲ್ವಾ? ನಮ್ಮ ಮನಸ್ಸು ನ್ಯಾಚುರಲಿ ಆ ಭಯದ ಹತ್ರ, ಆತಂಕದ ಹತ್ರ, ಗೊಂದಲದ ಹತ್ರ, ಸಂಶಯದ ಕಡೆನೇ ವಾಲತ್ತೆ. ನಮ್ದು ಆ ಕಡೆ ತೂಕ ಜಾಸ್ತಿ, ಹೀಗೆ ವಾಲೋದು ಈಸಿ. ಅದು ಈ ಕಡೆ ಧೈರ್ಯದ ಹತ್ರ, ಆತ್ಮವಿಶ್ವಾಸದ ಹತ್ರ ಬರೋಕ್ಕೆ ಎಳ್ಕೊಂಡು ಬರಬೇಕು, ಸುಲಭಕ್ಕೆ ಬರೋದಿಲ್ಲ. ಆದರೆ ಆ ಕಡೆಯಲ್ಲಿ, ನೆಗೆಟಿವಿಟಿ ಕಡೆಯಲ್ಲಿ ಮನಸ್ಸು ತುಂಬ ಬೇಗ ವಾಲತ್ತೆ. ಆವಾಗ ಆದರೆ ಏನಾಗುತ್ತೆ, ಅದೇ ನಮಗೆ ಹೆಚ್ಚಿಗೆ ಸಿಗ್ತಾ ಹೋಗುತ್ತೆ. ಸೊ ಪ್ರತಿ ಸತಿ ನಿಮ್ಮ ತಲೆಯಲ್ಲಿ ಒಂದು ನೆಗೆಟಿವ್ ಯೋಚನೆ ಅಥವಾ ಭಯ ಅಥವಾ ಗೊಂದಲ ಬಂದಾಗಲೆಲ್ಲ ನೀವೇನು ಮಾಡಬೇಕು, ಅದನ್ನು ಮತ್ತೆ ಪಾಸಿಟಿವಿಟಿಯ ಕಡೆ ಎಳ್ಕೊಂಡು ತರಬೇಕು. ಉದಾಹರಣೆಗೆ ನಾನು ನಿಮಗೆಲ್ಲ ಇಲ್ಲಿ ವರ್ಕ್ ಕೊಟ್ಟಿದ್ದೀನಲ್ಲ, ಹಾಗೆ ನನ್ನದೊಂದು ಗ್ರ್ಯಾಟಿಟ್ಯೂಡ್ ಬುಕ್ ಅಂತಿದೆ. ಸೊ ಆ ಗ್ರ್ಯಾಟಿಟ್ಯೂಡ್ ಬುಕ್ಕಲ್ಲಿ ನಾನು ದಿನ ಗ್ರ್ಯಾಟಿಟ್ಯೂಡ್ ಬರೆಯೋದಾಯ್ತಲ್ಲ, ಅದರ ಹೊರತಾಗಿ ಒಂದು ಸೆಕ್ಷನ್ ಇದೆ ಅದರಲ್ಲಿ. ಏನಂತಂದರೆ, ಓನ್ಲಿ ಆನ್ ದ ಚಾಲೆಂಜಿಂಗ್ ಡೇಸ್, ಅಂದರೆ ಯಾವ ದಿನ, ಕಠಿಣವಾದ ದಿನಗಳಲ್ಲಿ, ಕಠಿಣವಾದ ಪರಿಸ್ಥಿತಿಯಲ್ಲಿ ಮಾತ್ರ ಬರೆಯೋದಿರುತ್ತೆ. ಉದಾಹರಣೆಗೆ ಏನೋ ಒಂದು ಸನ್ನಿವೇಶ ತುಂಬ ಕಷ್ಟ ಇದೆ ಅಂದಾಗ ಅದಕ್ಕೂ ಮೊದಲೇ ಅಲ್ಲಿ ಬರೆಯೋದು ನನಗೆ ಹೇಗಪ್ಪ ಈ ಸಿಚುವೇಶನ್ ಹ್ಯಾಂಡಲ್ ಮಾಡೋದಂತ ನನ್ನ ತಲೆಯಲ್ಲಿ ಓಡ್ತಾ ಇದ್ದರೆ, ಆ ನೆಗೆಟಿವಿಟಿಗೆ ಜಾಗ ಕೊಡಬಾರ್ದು ಅಂತಂದಾಗ ಮೊದಲೇ ಬರೆಯೋದು, ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಟು ದ ಯೂನಿವರ್ಸ್ ಫಾರ್ ದಿಸ್ ಸಿಚುವೇಶನ್ and for making me able to handle this situation peacefully without getting disturbed, without getting irritated, without becoming angry, without disturbing any of the emotions. I am able to handle this situation, and thank you so much for the universe for giving me this ability.
ಥ್ಯಾಂಕ್ ಯು. ಸೊ ಅದರಿಂದಾಗಿ ಏನಾಗುತ್ತೆ ಅಂತಂದರೆ ಆಲ್ರೆಡಿ ಅಂದರೆ ಆ ಸಿಚುವೇಶನ್ ಬರುವ ಮೊದಲೇ ನೀವೇನು ಮಾಡ್ತಿದ್ದೀರಾ, ಅಯ್ಯೋ ನಾವೆಲ್ಲ ಯೂಶ್ವಲಿ ನಾವು ಥಿಂಕ್ ಮಾಡೋದು ಹೇಗೆ ಉಲ್ಟಾ ಅಲ್ವಾ, ಈಗೇನೋ ಆಗ್ತಿದೆ ಅಂದಾಗ ಅಥವಾ ಒಂದು ರಿಪೋರ್ಟಲ್ಲಿ ಕೊಲೆಸ್ಟ್ರಾಲ್ ಹೈ ಬಂದ ಕೂಡಲೇ ನಮ್ಮದು ಓಹೋ ಹಾರ್ಟ್ ಫೇಲ್ ಆಗಿಬಿಟ್ರೆ ಹಾರ್ಟ್ ಅಟ್ಯಾಕ್ ಅಲ್ವಾ, ಅಂದರೆ ನಾವು ಹಾಗೆ ಹೋಗ್ತೀವಿ. ಬಟ್ ನಾವು ರಿಪೋರ್ಟ್ ಬರುವ ಮೊದಲೇ ಏನು ಮಾಡಬೇಕು, ನಿಮಗೆ ಆ ಭಯ ಇದ್ದರೆ ಓ ಇದು ಬರ್ತದೆ ಏನೋ ಹಾಳಾಗ್ತದೆ ಅಂದರೆ ಮೊದಲೇ ಏನು ಬರಿಬೇಕು, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಯೂನಿವರ್ಸ್ ದ್ಯಾಟ್ ಮೈ ಆಲ್ ದ ರಿಪೋರ್ಟ್ಸ್ ಆರ್ ನಾರ್ಮಲ್, ಐ ಆಮ್ ಆಲ್ರೆಡಿ ವೆರಿ ಮಚ್ ಹೆಲ್ದಿ, ಐ ಆಮ್ ಫೀಲಿಂಗ್ ಹೆಲ್ದಿ, ಈವನ್ ಇಫ್ ನಾಟ್ ಐ ವಿಲ್ ಟೇಕ್ ಕೇರ್ ಆಫ್ ಮೈ ಬಾಡಿ, I will be very strict with my diet, I will be following all the instructions given by the doctor. ಹೀಗೆ ಅಂದರೆ ನಾವು ನಮ್ಮನ್ನು ಮೊದಲೇ ಹೇಗೆ ಸಿದ್ಧಪಡಿಸ್ಕೊಳ್ಬೇಕಂತಂದರೆ, ಈಗ ನಾವು ಹೇಗೆ ರಕ್ತ ಕೊಟ್ಟು ಬಂದ ಮೇಲೆ ಅಯ್ಯೋ ದೇವ್ರೆ ಎಂತ ಬರ್ತದೋ ಅಂದರೆ ರಿಪೋರ್ಟ್ ಬರೋದು ಸೆಕೆಂಡ್ರಿ, ಬರುವ ಮೊದಲೇ ನಾವು ರೋಗ ಅನುಭವಿಸಿ ಆಗಿಬಿಟ್ಟಿರುತ್ತೆ. ಓಹೋ ಹೀಗೆ ಬರುತ್ತೆ ರೋಗ, ಇದೇ ಆಗತ್ತೆ, ನನಗೆ ಹೀಗೆ ಏನಾದರೂ ಆಗಿಬಿಟ್ರೆ ನನ್ನ ಮಕ್ಕಳ ಕತೆ ಏನು, ನನ್ನ ಹೆಂಡತಿ ಕತೆ ಏನು, ನನ್ನ ಗಂಡನ ಕತೆ ಏನು, ಹೀಗೆ ಬೇಡದಿರೋದೇ ಅಂದರೆ ನಾವು ನೆಗೆಟಿವಿಟಿಯನ್ನೇ ಯೋಚನೆ ಮಾಡಿರ್ತೀವಿ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಅದೇ ಆಗುವ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಅದರ ಬದಲು ಆ ಕ್ಷಣದಲ್ಲಿ ಆ ಟಫ್ ಸಿಚುವೇಶನ್ ಬರೋ ಮೊದಲೇ ನೀವು ನಿಮ್ಮನ್ನು ಹೇಗೆ ಪ್ರಿಪೇರ್ ಮಾಡ್ಕೋಬೇಕಂತಂದರೆ, ಓಕೆ ಈ ಸಿಚುವೇಶನ್ ಸ್ವಲ್ಪ ಟಫ್ ಅಂತ ನಂಗೆ ಅನ್ನಿಸ್ತಿದೆ, ಬಟ್ ಇಟ್ಸ್ ಓಕೆ, ಐ ವಿಲ್ ಟೇಕ್ ಇಟ್ ಅಂತ ಅಂದ್ಕೊಂಡು ನಾವು ಅದನ್ನು ಎದುರಿಸಬೇಕು. ಈಸಿ ಜಯಿಸಬೇಕು ಅಂತಿದೆಯಲ್ಲ, ಎಲ್ಲ ಉತ್ತರ ನಮ್ಮ ಗಾದೆ ಮಾತುಗಳಲ್ಲೇ ಇದೆ. ನಮ್ಮ ಹಳೆಯ ಸಂಪ್ರದಾಯ ಪದ್ಧತಿಗಳು ಹಿರಿಯರು ಕೊಡ್ತಾ ಇದ್ದಂತಹ ಒಂದು ಮಾತುಗಳಲ್ಲಿ ಎಲ್ಲದಕ್ಕೂ ಸೊಲ್ಯೂಷನ್ ಇದೆ. ನಾನು ಜಸ್ಟ್ ನಿಮ್ಗೆ ಅದನ್ನೆಲ್ಲ ನೆನಪು ಮಾಡಬೇಕೀಗ ಅಷ್ಟೇ. ಈಸಿ ಜಯಿಸಬೇಕು, ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಆಗಲ್ಲ. ಹಾಗೆಯೇ ಹೆಲ್ತಲ್ಲಿನೂ ಅಷ್ಟೇ. ಹೆಲ್ತಲ್ಲಿ ಅದು ಯಾವುದೇ ರೀತಿಯ ರೋಗಗಳಿರ್ಬೋದು. ನೆನ್ಪಿಟ್ಕೊಳ್ಳಿ, ಮೆಡಿಕಲ್ ಫೀಲ್ಡಲ್ಲಿ ಎಲ್ಲದಕ್ಕೂ ಎಕ್ಸೆಪ್ಷನ್ಸ್ಗಳಿದ್ದಾವೆ. ಆಗದೇ ಇಲ್ಲ, ಈ ವ್ಯಕ್ತಿ ಬದುಕಲ್ಲ ಅಂತ ಮನೆ ಕಳಿಸಿದ ವ್ಯಕ್ತಿ ಆರಾಮಾಗಿ ಬದುಕಿರೋದು ಇದೆ. ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಇತ್ತಂತೆ, ನಿನ್ನೆ ಅಷ್ಟೇ ಚೆಕ್ ಮಾಡ್ಕೊ ಬಂದಿದ್ದಂತೆ, ಇವತ್ತು ಹಾರ್ಟ್ ಫೇಲ್ ಆಯ್ತಂತಂದವರು ಇದ್ದಾರೆ ಅಲ್ವಾ. ಮೆಡಿಕಲ್ ಫೀಲ್ಡ್ನಲ್ಲಿ ಎಲ್ಲ ರೀತಿಯ ವಿಷಯಕ್ಕೂ ಎಕ್ಸೆಪ್ಷನ್ ಅನ್ನೋದಿದೆ. ಹಾಗಾಗಿ ನಾವು ನಮ್ಮ ಒಂದು ಗುರಿ ಏನಿಟ್ಕೊಳ್ಬೇಕು, ಇರೋವಷ್ಟು ದಿವಸ ನಮ್ಮ ಕೈಲಾದಷ್ಟು ದಿವಸ ಹೆಲ್ದಿಯಾಗಿ ಇರುವ ಪ್ರಯತ್ನವನ್ನು ನಾವು ಮಾಡಬೇಕು. ಸರಿ ರೋಗ ಬಂತ ಹೆದರಬಾರ್ದು, ಇದಕ್ಕೆ ಏನೇನು ಮಾಡಬೇಕು, ಯಾವ ರೀತಿ ಆಹಾರ ತಗೋಬೇಕು, ಯಾವ ರೀತಿ ದಿನಚರಿ ಮಾಡಬೇಕು, ಏನು ಔಷಧಿ ತಿನ್ನಬೇಕು, ಏನು ಥೆರಪಿ ತಗೋಬೇಕು, ಕಣ್ಮುಚ್ಚಿ ಅದನ್ನು ಮಾಡಿಸ್ಕೋಬೇಕು. ನಮ್ಮ ಕೈಲಾಗೋ ಪ್ರಯತ್ನವನ್ನು ಮಾಡ್ತಾ ಅದನ್ನು ಎದುರಿಸ್ತಾ ಹೋಗಬೇಕು. ಅದರ ಬದಲು ಅಯ್ಯೋ ಹೀಗಾಗೋಯ್ತಾ ಅಂತ ಪಥ್ಯ ಅಂದರೆ ಅಯ್ಯೋ ಪಥ್ಯ ಮಾಡಬೇಕಾ, ಔಷಧಿ ತಿನ್ನಬೇಕಾ, ದಿನಚರಿ ಬದಲಾಯಿಸ್ಕೊಳ್ಬೇಕು, ರಾತ್ರಿ ಬೇಗ ಮಲಗಬೇಕಾ. ಅಂದರೆ ನಾವು ಹೇಗೆ ಅಂತಂದರೆ ನಮಗೆ ಎಲ್ಲದಕ್ಕೂ ನಾವು ಪಥ್ಯ ಮಾಡಲ್ಲ, ಮೆಡಿಸಿನ್ ತಿನ್ನಲ್ಲ, ಹಗಲು ರಾತ್ರಿ ಸರಿಯಾದ ಟೈಮ್ ಟು ಟೈಮ್ ಊಟ ತಿಂಡಿ ನಿದ್ದೆ ನಮಗೆ ಮಾಡೋಕ್ಕಾಗಲ್ಲ. ಆದರೆ ಆರೋಗ್ಯ ಮಾತ್ರ ರೆಡಿಮೇಡ್ ಸಿಕ್ಬಿಡಬೇಕು ನಮಗೆ. ಹೇಗಾಗತ್ತೆ ಹೇಳಿ, ಅದು ಆಗಲ್ಲ. ಸೊ ನಾವು ನಮ್ಮ ಪ್ರಯತ್ನವನ್ನು ಮಾಡ್ತಾ ಹೋದಾಗ ಸರಿಯಾದ ದಿಶೆಯಲ್ಲಿ, ಮತ್ತು ನೆನಪಲ್ಲಿ ಇಟ್ಕೊಳ್ಳಿ, ಈ ಪ್ರಯತ್ನ ಶಾಂತವಾದ ಮನಸ್ಸಿನಿಂದ ಆದರೆ ಮಾತ್ರ ಪ್ರತಿಫಲ ಕೊಡೋದು ನಿಮಗೆ. ಮನಸ್ಸಲ್ಲಿ ಸಿಕ್ಕಾಪಟ್ಟೆ ಟೆನ್ಷನ್ನು, ತಲೆ ಓಡ್ತಿದೆ, ಏನೇನೋ ಆಗ್ತಿದೆ, ಆದರೆ ಇಲ್ಲ ನಾನು ಪ್ರಯತ್ನ ಮಾಡ್ತೀನಿ ಅಂತ ಗುಳಿಗೆ ತಿಂದುಬಿಟ್ರೆ ಆರೋಗ್ಯ ಸಿಗಲ್ಲ. ಇದಕ್ಕೆ ಇನ್ನೊಂದು ಉದಾಹರಣೆ ಹೇಳಬೇಕಂತಂದರೆ ಸ್ವಿಮ್ಮಿಂಗು. ನೋಡಿ, ಇಲ್ಲಿ ಕೆರೆ ಇದ್ದರೆ ಒಬ್ಬ ವ್ಯಕ್ತಿ ಸ್ವಿಮ್ ಮಾಡ್ತಿದ್ದಾನೆ ಒಂದು ಕೆರೆಯಲ್ಲಿ, ಇನ್ನೊಂದು ಕೆರೆ ಒಬ್ಬ ವ್ಯಕ್ತಿ ಮುಳುಗ್ತಾ ಇದ್ದಾನೆ. ಸ್ವಿಮ್ ಮಾಡ್ತಿದ್ದವನು ಏನು ಮಾಡ್ತಿದ್ದಾನೆ, ಕೈಕಾಲು ಬಡಿತಿದ್ದಾನೆ. ಮುಳುಗ್ತಿರೋನು ಏನು ಮಾಡ್ತಿದ್ದಾನೆ, ಅವನು ಕೈಕಾಲು ಬಡಿತಿದ್ದಾನೆ. ಒಬ್ಸರ್ವ್ ಮಾಡಿ, ಪ್ರಯತ್ನ ಮಾಡಿಬಿಟ್ರೆ ಎಲ್ಲ ಸಿಗತ್ತೆ ಅನ್ನೋದು ಸುಳ್ಳು. ಕೇವಲ ಪ್ರಯತ್ನದಿಂದ ಸಿಗಲ್ಲ. ಪ್ರಯತ್ನದ ಜೊತೆಯಲ್ಲಿ ಪ್ರಶಾಂತವಾದ ಮನಸ್ಸು ಬೇಕೇ ಬೇಕು. ಯಾವನಲ್ಲಿ ಸ್ಟೇಬಲ್ ಆದ ಮನಸ್ಸಿಲ್ವೋ ಅವನು ಎಷ್ಟು ಪ್ರಯತ್ನ ಮಾಡಿದ್ರೂ ಅವನ ಹತ್ರ ಸ್ವಿಮ್ ಮಾಡೋಕ್ಕಾಗಲ್ಲ. ಅಂದರೆ ಉದಾಹರಣೆ ಅದು, ಅಂದರೆ ಅವನ ಹತ್ರ ತೇಲಕ್ಕಾಗಲ್ಲ ನೀರಲ್ಲಿ. ಸ್ವಿಮ್ ಮಾಡುವವನು ಕೈಕಾಲು ಬಡಿತಾ ಇರ್ತಾನೆ, ಆದರೆ ಕರೆಕ್ಟಾದ ಪ್ರಾಪರಾದ ವೇಯಲ್ಲಿ ಆರಾಮಾಗಿ ನಾನು ತೇಲ್ಬಹುದು ಅನ್ನೋ ಕಾನ್ಫಿಡೆನ್ಸಲ್ಲಿ, ಆತ್ಮವಿಶ್ವಾಸದಿಂದ ಅವನು ಬಡಿತಿರ್ತಾನೆ. ಇಲ್ಲಿ ಮುಳುಗ್ತಾ ಇರೋನು ಕೈಕಾಲೇ ಬಡಿತಿರೋದು, ಆದರೆ ಅಯ್ಯೋ ನಾ ಮುಳುಗೋಗ್ತೀನಿ ಅನ್ನೋ ಭಯದಲ್ಲಿ ಕೈಕಾಲು ಬಡಿತಿರ್ತಾನೆ. ಅವಾಗ ಏನಾಯಿತು, ಇವನು ತೇಲ್ತಾನೆ, ಗಂಟೆಗಟ್ಟಲೆ ಸ್ವಿಮ್ ಮಾಡಿದ್ರು ಇವನು ಆರಾಮಾಗಿ ಇನ್ನೂ ರಿಲ್ಯಾಕ್ಸ್ ಫೀಲ್ ಆಗ್ತಾನೆ, ಬಟ್ ಇವನು ಮುಳುಗ್ತಾನೆ. ಇಲ್ಲಿ ಇರೋ ವ್ಯತ್ಯಾಸ ಏನು, ಕೈಕಾಲು ಇಬ್ಬರು ಬಡಿತಿದ್ದಾರೆ, ಆದರೆ ಇವನು ಭಯದಿಂದ ಮುಳುಗ್ತೇನೆ ಅನ್ನೋ ಭಯದಿಂದ ಬಡಿತಿದ್ದಾನೆ, ಮುಳುಗ್ದ. ಇವನು ನಾ ಈಜಬಲ್ಲೆ ಅನ್ನೋ ಧೈರ್ಯದಿಂದ ಈಜುತ್ತಿದ್ದಾನೆ, ಟೆಕ್ನಿಕ್ ನನಗೆ ಗೊತ್ತು, ತನ್ನಲ್ಲಿ ಸ್ಕಿಲ್ ಇದೆ, ಆತ್ಮವಿಶ್ವಾಸ ಇದೆ, ಅನುಭವ ಇದೆ, ಅವನು ತೇಲ್ತಿದ್ದಾನೆ.
ಸೊ ನಮ್ಮ ಜೀವನದಲ್ಲೂ ಅಷ್ಟೇ ಬರೀ ಪ್ರಯತ್ನ ಒಂದೇ ಸಾಕಾಗಲ್ಲ, ಅದರ ಜೊತೆಯಲ್ಲಿ ನಮ್ಮಲ್ಲಿ ಸ್ಕಿಲ್ ಇರಬೇಕು. ನಾವು ಸ್ಕಿಲ್ಫುಲ್ ಆಗೋವತ್ತ ನಾವು ಯಾವತ್ತೂ ನಮ್ಮನ್ನು ಇನ್ನಷ್ಟು ಸೊ ಎಲ್ಲೇ ಹೊಸ್ತು ಕಲಿಯೋಕ್ಕೆ ಸಿಕ್ಕಿದ್ರೂ ಕಲಿಬೇಕು. ಯಾಕೆ ಅಂತಂದರೆ ಆ ಸ್ಕಿಲ್ ಮಾತ್ರ ನಿಮ್ಮನ್ನು ಬಚಾವ್ ಮಾಡೋಕ್ಕೆ ಸಾಧ್ಯ. ಯಾವುದೇ ವಿಷಯದಲ್ಲಿ ಏನು ನೀವು ಡಿಸಿಷನ್ ತೊಗೊಂಡ್ರು ಅದರಲ್ಲಿ ಆತ್ಮವಿಶ್ವಾಸ ಇಟ್ಕೊಳ್ಬೇಕು. ಕೇವಲ ಡಿಸಿಷನ್ ಏನೋ ತೊಗೊಂಡೆ ಆತ್ಮವಿಶ್ವಾಸ ಇಲ್ಲ ಅಂತ ಹೆದರ್ತಾ ಇದ್ದರೆ ಅದರಲ್ಲಿ ಯಶಸ್ಸು ಸಿಗಲ್ಲ. ನಾವು ಸ್ಕಿಲ್ಲನ್ನು ಕಲ್ತ್ಕೋಬೇಕು, ಆತ್ಮವಿಶ್ವಾಸದಿಂದ ಇರಬೇಕು, ಜೊತೆಯಲ್ಲಿ ಪ್ರಯತ್ನ ಇರಬೇಕು, ಆಗ ಗೆಲುವು ನಿಶ್ಚಿತ. ಅಲ್ಲಿ ಸ್ಕಿಲ್ ಇಲ್ಲ, ಆತ್ಮವಿಶ್ವಾಸನೂ ಇಲ್ಲ, ಜೊತೆಯಲ್ಲಿ ಪ್ರಯತ್ನ ಅಂತೂ ಇಲ್ಲವೇ ಇಲ್ಲ ಅಂತಂದಾಗ ಹೇಗೆ ತಾನೇ ಯಶಸ್ಸು ಸಿಗೋಕ್ಕೆ ಸಾಧ್ಯ? ಹೆಲ್ತಲ್ಲಿನೂ ಇದೇ ಅಪ್ಲೈ ಆಗುತ್ತೆ. ನಾವು ಪ್ರತಿ ಸತಿ ನಾವು ಪ್ರಯತ್ನ ಏನೇನೋ ಮಾಡ್ತಿರ್ತೀವಿ. ಒಂದು ಸತಿ ಆಯುರ್ವೇದ ಡಾಕ್ಟ್ರು, ಒಂದು ಸತಿ ಅಲೋಪತಿ ಡಾಕ್ಟ್ರು, ಒಂದು ಸತಿ ಹೋಮಿಯೋಪತಿ, ಏನೇನು ಎಲ್ಲೆಲ್ಲಿಂದ ಸಾಧ್ಯ ಇದೆಯೋ ಎಲ್ಲ ಕಡೆಯಲ್ಲಿ ನಾವು ನಮ್ಮ ಪ್ರಯತ್ನ ಮಾಡ್ತಿರ್ತೀವಿ. ಆದರೂ ಯಶಸ್ಸು ಸಿಕ್ಕಿಲ್ಲ. ತುಂಬ ಜನ ಕೇಳ್ತಾರೆ, ಡಾಕ್ಟ್ರು ಎಷ್ಟು ಕಡೆ ಹೋದೆ, ನಾನು ಎಲ್ಲ ಕಡೆ ಹೋದೆ, ಸಾಕಾಯಿತು ನನಗೆ ಹೋಗಿ ಡಾಕ್ಟ್ರ್ ಹತ್ರ, ಇನ್ನೆಲ್ಲೂ ಹೋಗಲ್ಲ ನಾನು, ನಂಗೆ ಯಾಕೆ ಹುಷಾರಾಗಲಿಲ್ಲ ಅಂದರೆ ಅಷ್ಟು ದೊಡ್ಡ ಕಾಯಿಲೆನ ನನಗೆ, ಎಲ್ಲಿ ಹೋದರೂ ಯಾವ ಡಾಕ್ಟ್ರು ಹೋದರೂ ಇಲ್ಲ ನಿಂಗೇನಿಲ್ಲ ಹುಷಾರಾಗತ್ತೆ ಅಂತಾರೆ, ಬಟ್ ನಂಗೆ ಹುಷಾರೇ ಆಗಲಿಲ್ಲ, ನಾನು ಬರೀ ಎಲ್ಲ ಡಾಕ್ಟ್ರ್ ಹತ್ರ ಹೋಗಿ ಬಂದೆ ಹುಷಾರಾಗಲಿಲ್ಲ ಅಂತ. ಯಾಕೆ ಹುಷಾರಾಗಲಿಲ್ಲ? ಅಲ್ಲಿ ಒಂದು ಆತ್ಮವಿಶ್ವಾಸ, ನನ್ನೊಳಗೆ ನಾನು ಹುಷಾರಾಗ್ತೀನಿ ಅನ್ನೋ ವಿಶ್ವಾಸ ಇಲ್ಲದೆ ನಾನಿಲ್ಲ, ನನಗೆ ಹುಷಾರಾಗಲ್ಲ, ನಾನು ಹೀಗೆ ಸಾಯೋದು ಅನ್ನೋದೇ ನನ್ನ ತಲೆಯಲ್ಲಿ ಅದೇ ಭಯ ಆತಂಕ ಇದ್ದರೆ ಹೇಗೆ ಆ ವ್ಯಕ್ತಿ ಮುಳುಗ್ತಾ ಇದ್ದವನು ಮುಳುಗ್ತಾನೋ ಅದೇ ಥರ ನಾವು ಕೂಡ ಆ ರೋಗದಿಂದ ಹೊರಗೆ ಬರಲ್ಲ. ಒಂದು. ಎರಡನೇದಾಗಿ ಸ್ಕಿಲ್. ಇಲ್ಲಿ ಸ್ಕಿಲ್ ಅಂತಂತಂದರೆ ಹೇಳಿದ ಇನ್ಸ್ಟ್ರಕ್ಷನನ್ನು ಫಾಲೋ ಮಾಡುವಂಥ ಒಂದು ಗುಣ. ನಾವೆಷ್ಟೆಲ್ಲ ಸತಿ ಏನು ಮಾಡ್ತೀವಿ, 15 ದಿನದ ನಾವೇ ನೋಡ್ತೀವಲ್ಲ, 15 ದಿನದ ಔಷಧಿ ತೊಗೊಂಡೋಗಿರ್ತಾರೆ, ಮತ್ತೆ ಬರೋದು 2 ತಿಂಗಳಾದಮೇಲೆ. ಅಂದರೆ ಮೆಡಿಸಿನ್ ಖಾಲಿ ಆಗಲಿಲ್ಲ ಅಂದರೆ 15 ದಿನಕ್ಕೆ ಖಾಲಿ ಆಗಬೇಕಾದ ಔಷಧಿ 20 ದಿನ, 30 ದಿನ, 35 ದಿನ, 40 ದಿನ, 45 ದಿನ ಆದರೂ ಇನ್ನೂ ಖಾಲಿನೇ ಆಗಿರಲ್ಲ. ಅಲ್ಲ, ಮೆಡಿಸಿನ್ ತೊಗೋತಿದ್ದನ್ನು ನೀವು ಖಾಲಿ ಆದಮೇಲೆ ಬಾ ಅಂತ ಹೇಳಿದ್ರಲ್ಲ, ಖಾಲಿ ಆಗಲಿಲ್ಲ. 45 ದಿನಗಳಾದರೂ ಇನ್ನೂ ಖಾಲಿ ಆಗಲಿಲ್ಲ. ಯಾಕೆ ಖಾಲಿ ಆಗಲಿಲ್ಲ? ಯಾಕಂದರೆ ಆ ಬದ್ಧತೆ ಇಲ್ಲ ಅಲ್ಲಿ ಆ ಒಂದು ಬದ್ಧತೆ ಇಲ್ಲದೆ ಇರೋದ್ರಿಂದ ಅದು ಖಾಲಿ ಆಗಿರಲ್ಲ. ಆದರೆ ಅವರ ಮಟ್ಟಿಗೇನು, ನಾನು ರೆಗ್ಯುಲರ್ ತಗೊಳ್ತಿದ್ದೆ, ಎಂತ ಮಾಡ್ರೂ ನಂಗೆ ಆರಾಮಾಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಯಾಕಂದರೆ ಹೀಗೆ ಇಲ್ಲಿ ಎಲ್ಲದೂ ಒಟ್ಟಿಗೆ ಕೂಡಿ ಬರಬೇಕು. ಔಷಧಿ, ವೈದ್ಯರು, ನಿಮ್ಮ ಪ್ರಯತ್ನ ಎಲ್ಲವೂ ಒಟ್ಟಿಗೆ ಸೇರಿದಾಗ, ಅದರ ಜೊತೆಯಲ್ಲಿ ಗುರು ಹಿರಿಯರ ಆಶೀರ್ವಾದ, ನಮ್ಮ ಗ್ರಹಗತಿಗಳು, ನಾವಿರುವಂಥ ಭೌಗೋಳಿಕ ಪ್ರದೇಶ ಎಲ್ಲದೂ ಒಟ್ಟಿಗೆ ಸೇರಿದಾಗ ಆರೋಗ್ಯ ಸಿಗತ್ತೆ. ಅದರ ಬದಲು ಇಲ್ಲ ಅಂತಂದರೆ ಈ ಭಾವನೆಗಳು ನೋಡಿ ನಿಮ್ಮನ್ನು ಹೀಗೆ ಆಟ ಆಡಿಸ್ತಾ ಇರುತ್ತೆ. ಅದು ಭಾವನೆಯ ಗುಣವೇ ಹಾಗೆ, ನೀವು ಹೇಗೆ ಅಂದ್ಕೋತೀರೋ ಹಾಗೆ. ನಿಮಗೆ ಈಗ ಇದು ಒಂದು ನೋಡಿ, ಒಂದು ಮೂರ್ತಿಯನ್ನು ತೋರಿಸಿ ದೇವರು ಅಂತ ಹೇಳಿರ್ತಾರೆ, ನೀವೇನಿನ್ನೂ ದೇವರನ್ನು ನೋಡಿರಲ್ಲ, ಆದರೆ ಎಲ್ಲರೂ ಅಲ್ಲಿ ಹೋಗಿ ಕೈ ಮುಗಿತಾರೆ, ಎಲ್ಲರೂ ಅಲ್ಲಿ ಬಂದು ಅಲ್ಲಿ ದೇವರಿದೆ ಅಂತ ಹೇಳ್ತಾರೆ ಅಂತ ನೀವು ಹೋಗಿ ಕೈ ಮುಗಿತೀರ. ಹಾಗೆ ಯಾವುದೋ ಒಂದು ಆಲದ ಮರವನ್ನು, ಏನೋ ಒಂದು ಊರಲ್ಲಿ ಅವರೊಂದು ಇರುತ್ತಲ್ಲ, ಅದು ಭೂತದ ಕಡ್ಡೆ, ಅಲ್ಲಿ ಭೂತ ಬರ್ತದಂತೆ ಏನೋ ನಿಮ್ಗೊಂದು ಹೇಳಿರ್ತಾರೆ, ನೀವು ಏನು ಅಲ್ಲಿ ಯಾವತ್ತೂ ಭೂತ ನೋಡಿರಲ್ಲ, ಆದರೆ ಅಲ್ಲಿ ಹೋಗ್ತಿದ್ದ ಹಾಗೆ ನಿಮಗೆ ಅಲ್ವಾ ಆ ಥರ ಯೋಚನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಯ್ಯೋ ಇದು ಭೂತದ ಜಾಗ ಅಂತೆ, ಅಥವಾ ಇದು ಹೀಗಂತೆ. ಅಂದರೆ ಇಲ್ಲಿ ವರ್ಕ್ ಆಗ್ತಿರೋದು ನಿಮ್ಮ ಭಾವನೆ, ರಿಯಾಲಿಟಿ ಗೊತ್ತಿಲ್ಲ ನಮಗೆ. ದೇವರ ವಿಗ್ರಹದಲ್ಲೂ ದೇವರಿದ್ದಾನೆ ಅನ್ನೋ ರಿಯಾಲಿಟಿ ನಿಮಗೆ ಗೊತ್ತಿಲ್ಲ. ಭೂತದ ಮರದಲ್ಲಿ ಭೂತ ಇದೆ ಅನ್ನೋ ರಿಯಾಲಿಟಿ ನಿಮಗೆ ಗೊತ್ತಿಲ್ಲ. ಆದರೆ ನಿಮಗೆ ದೇವಸ್ಥಾನಕ್ಕೆ ಹೋದಾಗ ದೇವರಿದ್ದಾನೆ ಅಂತ ಅನಿಸುತ್ತೆ, ಭೂತದ ಗಟ್ಟೆ ಹತ್ರ ಭೂತ ಇದೆ ಅಂತ ಅನಿಸುತ್ತೆ. ಯಾಕೆ? ಭಾವನೆ. ಸೊ ಇಲ್ಲಿ ಸಪ್ರೆಷನ್ ಮತ್ತು ಸ್ವೀಕಾರಕ್ಕೆ ಇರೋದು ಎರಡೇ ಡಿಫ್ರೆನ್ಸ್. ಅದು ಸಪ್ರೆಷನ್ ಅಂತ ಯಾವಾಗ ಅನ್ನಿಸ್ತಿದೆಯೋ ಅದನ್ನೆಲ್ಲ ಕೆದಕಿ ನೀವು ಸ್ವೀಕಾರ ಮಾಡ್ಕೊಬಿಟ್ರೆ ಅಲ್ಲಿಗೆ ಆ ಸಪ್ರೆಷನ್ ಅನ್ನೋ ಕತೆ ಮುಗೀತು. ಭಾವನೆಗಳ ರಿಸಾಲ್ವ್ ಮಾಡ್ಕೋಬೇಕು. ಅದನ್ನೆಲ್ಲ ಒಂದೊಂದಾಗಿ ನಾವು ಆ ಕ್ಷಣದಲ್ಲಿ ಯಾಕೆ ನಾನನ್ನು ಸಪ್ರೆಸ್ ಮಾಡಿದ್ದೆ ಅಥವಾ ಯಾಕೆ ಆ ರೀತಿ ಆಯಿತು ಸಿಚುವೇಶನ್ ಅಂದಾಗ, ನಂಗೆ ಯಾಕೆ ಹೀಗಾಯಿತು ಅನ್ನೋ ಪ್ರಶ್ನೆ ಬದಲಿಗೆ, ಓಕೆ ನನ್ನ ಆ ಸಿಚುವೇಶನ್ ಆಗಿತ್ತು, ಆ ಸಿಚುವೇಶನ್ಗೆ ಅದೇ ಬೆಸ್ಟ್ ಡಿಸಿಷನ್ ಆಗಿತ್ತು, ಇಟ್ಸ್ ಓಕೆ, ಬಟ್ ಈಗಿಲ್ವಲ್ಲ ಆ ಸಿಚುವೇಶನ್ ಅಂತ ನಾವನ್ನ ರಿಸಾಲ್ವ್ ಮಾಡ್ಕೊಳ್ಬೇಕು. ಹಾಗೆ ಮಾಡ್ಕೊಂಡಾಗ ನಮಗದು ಟ್ರಾಮಾ ಆಗಿ ಮತ್ತೆ ಉಳಿಯಲ್ಲ. ಹೀಗೆ ಗೊತ್ತಾಯ್ತು. ಈಗ ಭೂತ ಇದೆ ಹೇಳಿದಾಗ ನೆನಪಾಯ್ತು, ಈಗಿನ ಕಾಲದಲ್ಲಿ ನಮಗೆ ಅಂದರೆ ಏನಾದರೂ ಚಿಕ್ಕದೇ ಆಂಗ್ಸೈಟಿ ಆಗಿರಲಿ ಏನೇ ಇರಲಿ ಗೂಗಲ್ ಮಾಡೋದು ಅದೊಂದು ಭೂತ, ಅದು ಒಂದು ಭೂತನೇ, ಅದೊಂದು ಭೂತ. ಅಲ್ಲಿ ಓದ್ಕೊಂಡೆ ಸೈಡ್ ಎಫೆಕ್ಟ್ಸ್ ಕಾಣುತ್ತೆ, ಸೈಡ್ ಎಫೆಕ್ಟ್ಸ್ ಅಂದ್ಕೊಂಡೆ ಅದು ತಲೆ ಒಳಗೆ ಹೋಗುತ್ತೆ. ಅದೇ ಹೇಳಿದ್ದು, ಈಗ ನಾವಿಲ್ಲಿ ಇದಾದರೂ ಅಷ್ಟೇ, ಈಗ ಕ್ಯಾನ್ಸರ್ ಕೇಸಲ್ಲೆಲ್ಲ ನಾವು ಟ್ರೀಟ್ಮೆಂಟ್ ಕೊಡುವಾಗ ಯಾವ್ಯಾವ ರೋಗಿಗಳಲ್ಲಿ ಅವರಿಗೆ ಬಂದಿರೋದು ಕ್ಯಾನ್ಸರ್ ಅಂತ ಗೊತ್ತಿಲ್ವೋ ಅಂಥವರನ್ನೆಲ್ಲ ನಾವು ಸಕ್ಸಸ್ಫುಲ್ಲಿ ಟ್ರೀಟ್ ಮಾಡೋಕ್ಕಾಗತ್ತೆ. ಯಾರ್ಯಾರಿಗೆ ಓಹೋ ನನಗೆ ಬಂದದ್ದು ಕ್ಯಾನ್ಸರ್ ಅಂತ ಗೊತ್ತಿದೆಯೋ ಅವರಲ್ಲಿ ಟ್ರೀಟ್ಮೆಂಟ್ ಯಾವತ್ತೂ ಕಷ್ಟ.
ಯಾಕೆ ಅಗೇನ್ ಭಾವನೆ. ಯಾಕಂದರೆ ಅವ್ರ ತಲೆಯಲ್ಲಿ ಓಹೋ ನನಗೆ ಇಷ್ಟು ದೊಡ್ಡ ರೋಗ ಬಂದಿದೆ, ಎಷ್ಟೆಲ್ಲ ಜನ ಹೆಸರು ಹೇಳೋಕ್ಕೂ ಹೆದರ್ತಾರೆ, ಅಯ್ಯೋ ಇದೇನೋ ದೊಡ್ಡ ರೋಗ ಬಂದುಬಿಟ್ಟಿದೆ ನನಗೆ, ಈ ಥರ ಆಗಿಬಿಟ್ಟಿದೆ ನನಗೆ, ನಾನಿನ್ನು ಬದುಕಲ್ವಾ ಅಂದರೆ ಕೇಳೋವಾಗ್ಲೇ ನನಗೆ ಹುಷಾರಾಗತ್ತೆ ಅಲ್ವಾ ಅಂತ ಕೇಳೋ ಬದಲು ನಾನಿನ್ನು ಬದುಕಲ್ವಾಡು ಅಂದರೆ ನೋಡಿ ಆ ನೆಗೆಟಿವಿಟಿ ಅನ್ನೋದು ಅಂದರೆ ಅಲ್ಲಿ ವ್ಯಕ್ತಿ ಒಳ್ಳೆಯವನು ಕೆಟ್ಟವನು ಅನ್ನೋದು ಬರಲ್ಲ. ಇಲ್ಲಿ ಪಾಸಿಟಿವ್ ನೆಗೆಟಿವ್ ಅನ್ನುವಂಥದ್ದು, ಈಗ ಪಾಸಿಟಿವ್ ಥಾಟ್ ಅಥವಾ ನೆಗೆಟಿವ್ ಥಾಟ್ ಅನ್ನುವಂಥದ್ದು ಒಂದು ವ್ಯಕ್ತಿ ಒಳ್ಳೆಯವನ ಕೆಟ್ಟವನ ಅನ್ನೋದನ್ನು ಹೇಳಲ್ಲ, ಅವನ ಮೌಲ್ಯಗಳನ್ನು ತಿಳಿಸಲ್ಲ. ಒಬ್ಬ ಒಳ್ಳೆ ವ್ಯಕ್ತಿಯಲ್ಲೂ ಪಾಸಿಟಿವ್ ಥಾಟು ಬರ್ಬೋದು, ನೆಗೆಟಿವ್ ಥಾಟು ಬರ್ಬೋದು. ಒಬ್ಬ ಕೆಟ್ಟ ವ್ಯಕ್ತಿಯಲ್ಲೂ ಪಾಸಿಟಿವ್ ಥಾಟು ಬರ್ಬೋದು, ನೆಗೆಟಿವ್ ಥಾಟು ಬರ್ಬೋದು. ಸೊ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅನ್ನುವಂಥದ್ದು ಒಳ್ಳೆಯದು ಕೆಟ್ಟದ್ದು ಬಿಂಬ ಮಾಡಲ್ಲ, ಅದನ್ನು ಪ್ರತಿನಿಧಿಸಲ್ಲ. ಆದರೆ ಆ ನೆಗೆಟಿವ್ ಯೋಚನೆ ಅನ್ನೋದು ಡೆಫಿನೆಟ್ಲಿ ಅದೇ ಅನ್ನಲ್ಲ, ಒಂದು ಸೈಡ್ ಇಫೆಕ್ಟ್ ನೀವು ಓದಿದ ಮೇಲೆ ಎಷ್ಟೊಂದು ಸತಿ ನಿಮ್ಗದು ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಅಲ್ಲಿವರೆಗೆ ಇಲ್ಲದಿದ್ದದ್ದು, ಅಲ್ಲಿಯ ತನಕ ಆ ಸಿಂಪ್ಟಮ್ಸ್ ನಿಮ್ಮ ದೇಹದಲ್ಲಿ ಇಲ್ಲದೆ ಇದ್ದಿದ್ದು ನಿಮ್ಮಲ್ಲಿ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈವನ್ ಒಂದು ನಾನು ಇದು ಆರ್ಟಿಕಲ್ ಓದ್ತಾ ಇದ್ದೆ, ಒಂದು ವಿದೇಶದಲ್ಲಿ ಒಂದು ಸ್ಟಡಿ ಮಾಡಿದ್ದು ಆಯಿತಾ. ಅಲ್ಲಿ ಏನು ಮಾಡಿದ್ರಂತೆ ಅಂತಂದರೆ ಒಂದು ಪೇನ್ ಕಿಲ್ಲರು ಮತ್ತು ಒಂದು ನಾರ್ಮಲ್ ಸಲೈನ್ ಅಂತ. ಸೊ ಆ ಒಂದು ಪೇನ್ ಕಿಲ್ಲರನ್ನು ಒಂದು ಗ್ರೂಪ್ ಆಫ್ ಪೀಪಲಿಗೆ ಎಕ್ಸ್ಟ್ರೀಮ್ ಇದರ ನಂತರ ಕೀಮೋಥೆರಪಿಯ ನಂತರ ಎಕ್ಸ್ಟ್ರೀಮ್ ಲಾಸ್ಟ್ ಪೇನ್ಫುಲ್ ಸ್ಟೇಟಲ್ಲಿ ಇರೋರಿಗೆ ಅವರ ಬಗ್ಗೆ ಒಂದು ರಿಸರ್ಚ್ ಮಾಡ್ತಾ ಇದ್ದಾಗ ಒಬ್ಬ ವ್ಯಕ್ತಿ ಏನು ಮಾಡಿದ್ರು ಅಂತಂದರೆ ಆ್ಯಕ್ಚುಲ್ ಆದ ಪೇನ್ ಕಿಲ್ಲರನ್ನು ಇದು ನಾರ್ಮಲ್ ಸಲೈನ್ ನಿಮಗೆ ಕೊಡ್ತಾ ಇರೋದು, ಅಂದರೆ ನಿಮ್ಮನ್ನು ಹೈಡ್ರೇಟ್ ಮಾಡಿ ಇಡಲಿಕ್ಕೆ ಅಂತ ಹೇಳಿ ಆ್ಯಕ್ಚುಲ್ ಆದಂಥ ಪೇನ್ ಕಿಲ್ಲರನ್ನೇ ಅದರಲ್ಲಿ ಕೊಟ್ಟಿದ್ದು, ಐ ವಿಯಲ್ಲಿ ಬಾಟ್ಲಲ್ಲಿ ಹಾಕಿ ಕೊಟ್ಟಿದ್ದು. ಅದನ್ನು ಒಂದು ಬ್ಯಾಚ್ ಇದು ಪೇಷಂಟ್ಸಿಗೆ ಅದನ್ನು ಕೊಟ್ಟರು. ಅದೇ ಸೇಮ್ ಸಿಂಪ್ಟಮ್ ಅದೇ ಸೇಮ್ ಕಂಡೀಷನಲ್ಲಿದ್ದ ಇನ್ನೊಂದು ಬ್ಯಾಚಿಗೆ ನಾರ್ಮಲ್ ಸಲೈನನ್ನು, ಇದೊಂದು ದಿ ಮೋಸ್ಟ್ ಪೊಟೆಂಟ್ ಪೇನ್ ಕಿಲ್ಲರ್ ಇದು ಯಾವುದೋ ಒಂದು ಸ್ಪೆಷಲ್ ಎಲ್ಲಿಂದನೋ ಹೆಸರು ಹೇಳಿ ಅಲ್ಲಿಂದ ತರಿಸಿದ್ದು. ಸೊ ಯಾರ್ಯಾರಿಗೆ ಇದನ್ನು ಡ್ರಿಪ್ಪಲ್ಲಿ ಹಾಕಿದಾರೋ ಅವರೆಲ್ಲರಿಗೆ ಆಬ್ಸಲ್ಯೂಟ್ಲಿ ಲೈಫ್ ಟೈಮಿಗೆ ಪೇನ್ ಹೋಗಿಬಿಟ್ಟಿದೆ ಅಂತೆ, ಮತ್ತೆ ಪೇನ್ ಬರಲೇ ಇಲ್ವಂತೆ. ಅಂತಹ ತೀರಾ ಪೊಟೆಂಟ್ ಇರುವಂತಹ ಒಂದು ಪೇನ್ ಕಿಲ್ಲರ್ ಅಂತ ಇನ್ನೊಂದು ಬ್ಯಾಚಿಗೆ ನಾರ್ಮಲ್ ಸಲೈನ್ ಕೊಟ್ಟಿದ್ದು. ಇದನ್ನು ಕೊಟ್ಟಾದ ಮೇಲೆ ಸ್ಟಡಿ ಮಾಡಿದರು, ಅವರಲ್ಲಿ ಕೇಳಿದರು ಯಾರ್ಯಾರಲ್ಲಿ ಏನೇನಾಯಿತು ಅಂತ. ಯಾರಿಗೆ ಆ್ಯಕ್ಚುಲಾಗಿ ಪೇನ್ ಕಿಲ್ಲರ್ ಅಂತ ಹೇಳಿ ಸಲೈನನ್ನು ಕೊಟ್ಟಿದ್ರು ಅವರಲ್ಲಿ 85% ಆಫ್ ದ ಪೀಪಲ್ ಹೇಳಿದ್ರಂತೆ, ಎಕ್ಸ್ಟ್ರೀಮ್ಲಿ ಗುಡ್, ಈ ಪೇನ್ ಕಿಲ್ಲರ್ ಕೊಟ್ಟ ಮೇಲೆ ಐ ಆಮ್ ಫೀಲಿಂಗ್ ಮಚ್ ಬೆಟರ್, ನನಗೆ ನೋವೇ ಇಲ್ಲ, ಹೀಗೆ ಇದ್ದರೆ ಸಾಕು, ಇನ್ನು ಎಷ್ಟು ದಿನವೋ ಗೊತ್ತಿಲ್ಲ, ಬಟ್ ನನಗೆ ನೋವೇ ಇಲ್ಲ ಅಂತ ಹೇಳಿದ್ರಂತೆ. 85%, 100ರಲ್ಲಿ 85 ಜನಕ್ಕೆ ಜಸ್ಟ್ ನಾರ್ಮಲ್ ಪೇನ್ ಕಿಲ್ಲರ್ ಏನು ಮಾಡ್ತು, ಅಲ್ಲ ನಾರ್ಮಲ್ ಸಲೈನು ಪೇನ್ ಕಿಲ್ಲರ್ ಥರ ಕೆಲಸ ಮಾಡ್ತು. ಅವ್ರಿಗೆ ಕೊಟ್ಟಿದ್ದು ನಾರ್ಮಲ್ ಸಲೈನ್ ಪ್ಲೇನ್ NS ಅಷ್ಟೇ. ಹಾಗೆ ಇನ್ನೊಂದು ಬ್ಯಾಚಲ್ಲಿ ಯಾರಿಗೆ ಆ್ಯಕ್ಚುಲಾಗಿ ಪೇನ್ ಕಿಲ್ಲರ್ ಕೊಟ್ಟಿದ್ರು ಬಟ್ ಅವರಿಗೆ ನಾರ್ಮಲ್ ಸಲೈನ್ ಅಂತ ಹೇಳಿದರು, ಅವರಲ್ಲಿ 65% ಜನ ಹೇಳಿದ್ರಂತೆ ಇಲ್ಲ ನೋವು ಹಾಗೇ ಉಂಟು. ಅವರಿಗೆ ಕೊಟ್ಟಿದ್ದು ಆ್ಯಕ್ಚುಲಾಗಿ ಪೊಟೆಂಟಾಗಿ ಸ್ಟ್ರಾಂಗ್ ಆಗಿರೋ ಪೇನ್ ಕಿಲ್ಲರ್ ಅವ್ರಿಗೆ ಕೊಟ್ಟಿದ್ದು. ಆದರೆ ಅದರಲ್ಲಿ 65 ಜನ ನೋವು ಕಮ್ಮಿ ಆಗಿಲ್ಲ ಅಂತ ಅಂದ್ರಂತೆ. ನೋವು ಕಡಿಮೆ ಆಗಿದೆ ಅಂತ ಹೇಳಿದವರು ಉಳಿದ 35 ಜನ ಮಾತ್ರ. ಗೊತ್ತಾಯ್ತಾ ನಮ್ಮ ಮನಸ್ಸಿನ ಒಂದು ಪಾತ್ರ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂತ. ಇಲ್ಲಿ ವ್ಯತ್ಯಾಸ ಆಗಿದ್ದೇನು, ಹೇಳಿದ್ದು ಮಾತ್ರ ಉಲ್ಟಾ ಹೇಳಿದ್ದಾರೆ ಬೇಕಂತವೇ. ಒಂದು ಸ್ಟಡಿ ಮೈಂಡ್ ಮೇಲೆ ಒಂದು ಸ್ಟಡಿ ಮಾಡಬೇಕು, ನಮ್ಮ ಮನಸ್ಸು ನಮ್ಮ ದೇಹದ ಮೇಲೆ ಯಾವ ರೀತಿ ಪ್ರಭಾವ ಬೀರತ್ತೆ ಅಂತ ಸ್ಟಡಿ ಮಾಡಿದ್ದು. ಆದರೆ ಎಷ್ಟು ಶಾಕಿಂಗ್ ರಿಸಲ್ಟ್ಸ್ ಅಲ್ವಾ ಇದು. ನಾರ್ಮಲ್ ಸಲೈನಿಂದ 85 ಜನರಿಗೆ ನೋವು ಕಮ್ಮಿ ಆಯಿತು, ಪೇನ್ ಕಿಲ್ಲರಲ್ಲಿ ಇದ್ದು ಕೊಟ್ಟರೂ ಕೂಡ 65 ಜನರಿಗೆ ನೋವು ಕಮ್ಮಿ ಆಗಲಿಲ್ಲ ಅಂದಾಗ ನೋವಿರೋದು ಎಲ್ಲಿ? ತಲೆಯಲ್ಲಿ. ಇಲ್ಲಿ ನೋವಿರೋದು ದೇಹದಲ್ಲಿ. ನಾವು ಹೇಳ್ತೇವೆ ದೇಹದಲ್ಲಿ ಅಂತ, ಇಲ್ಲಿ ಇರೋದು. ಯಾಕಂತಂದರೆ ದೇಹದಲ್ಲೇ ನೋವಿರೋದಾಗಿದ್ದಿದ್ರೆ ಅಟ್ಲೀಸ್ಟ್ ಆಯಿತು, ನಮ್ಮ ಹಾಗೆ ಆಯುರ್ವೇದದ ಕಷಾಯ ಅಂತೂ ಅಲ್ಲ, ಡೈರೆಕ್ಟ್ ನಿಮಗೆ IV ಹಾಕಿದಾಗಾದರೂ ಅದು ಗೊತ್ತಾಗಬೇಕಿತ್ತಲ್ವ. ಹಾಗಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಿಮಗೆ ನಿಮ್ಮ ಆರೋಗ್ಯ ಪಡ್ಕೊಳ್ಬೇಕು ಅಂತಂದರೆ ಇದು ನೀವು ಅಂದರೆ ನನಗೋಸ್ಕರನೋ ಮತ್ತೊಬ್ಬರಿಗೋಸ್ಕರನೋ ಯಾರಿಗೋಸ್ಕರ ನೀವು ಮಾಡಬೇಕಾಗಿಲ್ಲ. ನಿಮಗೆ ಆರೋಗ್ಯ ಬೇಕು, ನಿಮಗೆ ನೀವು ಬದುಕಿರೋ ಅಷ್ಟು ದಿವಸ ಹುಷಾರಾಗಿ ಆರೋಗ್ಯವಾಗಿ ನೆಮ್ಮದಿಯಿಂದ ನೀವು ಬದುಕಬೇಕು ಅಂತಂದರೆ ದಯವಿಟ್ಟು ನಿಮ್ಮ ಮನಸ್ಸಿಗೆ ಈ ಬದಲಾವಣೆಯನ್ನು ತಂದುಕೊಳ್ಳಿ. ಎಷ್ಟು ನೆಗೆಟಿವ್ ಥಾಟ್ ಬರ್ತಾ ಹೋಗುತ್ತೆ ಅದನ್ನೆಲ್ಲ ಉಲ್ಟಾ ಬರೆದಿಡ್ತಾ ಬನ್ನಿ, ಆಗ ಆಟೋಮೆಟಿಕಲಿ ಬದಲಾಗತ್ತೆ. ಯಾಕಂದರೆ ಈ ನೆಗೆಟಿವ್ ಥಾಟ್ ಅನ್ನೋದು ಒಂಥರ ಅದು ರೂಢಿನೇ. ನಾವು ರೂಢಿ ಮಾಡ್ಕೊಂಡು ನೀವು ಹೇಳಿದಾಗೆ ಸಪ್ರೆಸ್ ಮಾಡಿ ರೂಢಿ ಅಂತಂದ ಹಾಗೆ, ಸೊ ಅದು ಸಪ್ರೆಸ್ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ಳೋದು ಒಂದು ರೂಢಿನೇ. ಸೊ ಇನ್ನು ಮುಂದೆ ಬರೋ ಎಲ್ಲ ಸಿಚುವೇಶನನ್ನು ಸ್ವೀಕಾರ ಮಾಡೋದನ್ನು ನಾವು ರೂಢಿ ಮಾಡ್ಕೊಳ್ಬೇಕು. ಒಂದೇ ಸತಿಗೆ ಬರಲ್ಲ ಅದು.
ಈಗ ಇವತ್ತು ಕ್ಲಾಸ್ ಕೇಳಿದ ತಕ್ಷಣ ಮರುದಿನ ಎಲ್ಲ ಚೇಂಜ್ ಆಗಿಬಿಡಲ್ಲ ಅದು. ಬಟ್ ರೂಢಿ ಮಾಡಿಕೊಂಡ್ರೆ ಖಂಡಿತ ಬದಲಾಗತ್ತೆ. ಪ್ರತಿ ಸತಿ ನಿಮ್ಮದು ಮನಸ್ಸಲ್ಲಿ ಭಯ ಆದಾಗ ಅದರ ಅಪೋಸಿಟ್ ಇರೋದನ್ನು ಬರೆದಿಡಿ. ಪ್ರತಿ ಸತಿ ನಿಮಗೇನೋ ಕೆಟ್ಟದ್ದು ಅನ್ನಿಸಿದಾಗ ಅದರ ಅಪೋಸಿಟನ್ನು ಬರೆದಿಡ್ತಾ ಹೋಗಿ. ಆವಾಗ ಏನಾಗುತ್ತೆ, ಪಾಸಿಟಿವ್ ಆಗಿ ಯೋಚನೆ ಮಾಡೋದು, ಪಾಸಿಟಿವ್ ಆಗಿ ಇರೋವಂಥದ್ದು ನಿಮಗೆ ರೂಢಿ ಆಗ್ತಾ ಬರುತ್ತೆ. ಅದು ರೂಢಿನೇ. ಈಗ ನೀವು ಎಷ್ಟೇ ಜನ ಸಕ್ಸಸ್ಫುಲ್ ಸ್ಪೀಕರ್ಗಳನ್ನ ಕೇಳಿ ಅಥವಾ ತೀರಾನೇ ಪಾಸಿಟಿವ್ ಆಗಿ ಮಾತಾಡೋ ಯಾರೇ ವ್ಯಕ್ತಿಗಳನ್ನು ಕೇಳಿ, ಅವರು ಹೇಳ್ತಾರೆ ಇಲ್ಲ ಪ್ರತಿ ಸತಿ ಸ್ಟೇಜಿಗೆ ಹೋಗೋ ಮೊದಲು ನನಗೂ ಭಯ ಆಗುತ್ತೆ. ನೀವು ಕೇಳಿರ್ಬೋದು ದೊಡ್ಡ ದೊಡ್ಡ ಜನರದೆಲ್ಲ ಇಂಟರ್ವ್ಯೂದೆಲ್ಲ, ಅವರು ಹೇಳ್ತಾರೆ ಇಷ್ಟು ಸ್ಪೀಚ್ ಕೊಟ್ಟರು ನನಗೆ ಪ್ರತಿ ಸತಿ ಸ್ಟೇಜಿಗೆ ಹೋಗೋ ಮೊದಲು ಭಯ ಆಗತ್ತೆ. ನಾನು ಆದರೆ ಆ ಕ್ಷಣಕ್ಕೆ ಒಂದು 2-3 ಸೆಕೆಂಡಲ್ಲಿ ಮತ್ತೆ ಸರಿ ಹೋಗುತ್ತೆ, ಆಮೇಲೆ ನಾನು ಮಾತಾಡ್ತೀನಿ ಅಂತ. ಹಾಗೆ ಎಲ್ಲರಲ್ಲಿನೂ ಪಾಸಿಟಿವಿಟಿ ನೆಗೆಟಿವಿಟಿ ಎರಡೂ ಇರುತ್ತೆ. ಬಟ್ ಅದನ್ನು ಆ ಶಿಫ್ಟ್ ಆಗೋದಕ್ಕೆ ನಾವು ಎಷ್ಟು ಟೈಮ್ ತೊಗೋತೀವಿ ಅನ್ನೋದಷ್ಟೇ. ಕೆಲವರಿಗೆ ಅದು ಸ್ವಲ್ಪ 1 ಗಂಟೆ ಟೈಮ್ ಬೇಕಾಗ್ಬೋದು, ಕೆಲವರಿಗೆ 1 ದಿನ ಟೈಮ್ ಬೇಕಾಗ್ಬೋದು, ಕೆಲವರಿಗೆ 1 ನಿಮಿಷ ಸಾಕಾಗ್ಬೋದು, ಅಥವಾ ಕೆಲವು ಸೆಕೆಂಡ್ಸ್ಗಳು ಸಾಕಾಗ್ಬೋದು. ಅದರ ಮೇಲೆ ಅವನು ಎಷ್ಟು ಸ್ಟ್ರಾಂಗ್ ಅಂತ ಅವರಿಗೆ ಡಿಸೈಡ್ ಮಾಡ್ತಾರೆ ಜನ. ಬಿಟ್ಟರೆ ನಮ್ಮೆಲ್ಲರಲ್ಲಿ ಎಬಿಲಿಟಿ ಸೇಮೇ ಇರೋದು. ನಾವು ಅದಕ್ಕೆ ಎಷ್ಟು ಸ್ಕಿಲ್ಲು ಮತ್ತು ಆತ್ಮವಿಶ್ವಾಸ ಸೇರಿಸ್ಕೊಳ್ತಾ ಹೋಗ್ತೀವೋ ಅಷ್ಟು ಎಬಿಲಿಟಿ ಹೆಚ್ಚಾಗುತ್ತೆ. ಎಷ್ಟು ನಾವು ಸ್ಕಿಲ್ಲನ್ನು ಕಳ್ಕೊಂಡ್ವಿ, ಆತ್ಮವಿಶ್ವಾಸವನ್ನು ಕಳ್ಕೊಂಡ್ವಿ, ಅಷ್ಟು ನಮ್ಮದು ಎಬಿಲಿಟಿನೂ ಕೆಳಗೆ ಹೋಗ್ತಾ ಬರುತ್ತೆ. ಗೊತ್ತಾಯ್ತಾ? ಹಾಗಾಗಿ ಪಾಸಿಟಿವ್ ಆಗಿ ಅಂದ್ಕೊಳ್ಳಿ. ಏನಾದರೂ ಎನಿವೇ ಏನಾಗುತ್ತೆ ಅನ್ನೋದು ನಮ್ಮ ಕೈಯಲ್ಲಿಲ್ಲ, ದೆನ್ ಯಾಕೆ ನೆಗೆಟಿವ್ ಆಗಿ ಯೋಚನೆ ಮಾಡೋದು ನಾವು, ಅಲ್ವಾ? ಏನಾಗುತ್ತೆ ಅನ್ನೋದು ನಮ್ಮ ಕೈಯಲ್ಲಿಲ್ಲ ಅನ್ನೋದು ಇಷ್ಟೊತ್ತಿಗಾದರೂ ನಿಮಗೆಲ್ಲರಿಗೆ ಅರಿವಾಗಿರ್ಬೋದು. ಯಾಕಂದರೆ ನಮ್ಮ ಸಸ್ಯ ಸಂಜೀವಿನಿ ಬರುವಾಗ ಆಲ್ಮೋಸ್ಟ್ ಎಲ್ಲರೂ ಇನ್ನೆಲ್ಲೂ ಹೋಗಲ್ಲ, ನಾನು ಮುಗೀತು ಆಸ್ಪತ್ರೆ ಹೋಗಿ ಹೋಗಿ ಬೋರ್ ಆಯಿತು ಸಾಕಾಯಿತು ಅನ್ನೋರೇ ಬರೋದು ನಮ್ಮ ಹತ್ರ. ಯಾರು ಯೂಶ್ವಲಿ ಫಸ್ಟ್ ವಿಸಿಟ್ ಅಂತ ಇಲ್ಲಿ ಬರೋದು ತುಂಬಾ ಕಡಿಮೆ, ಆಯಿತಾ? ಸೊ ಹಾಗೆ ಇಷ್ಟೆಲ್ಲ ಓಡಾಡಿ ಇಷ್ಟೆಲ್ಲ ಅನುಭವಿಸಿ ಆದರೂ ಇನ್ನಂತೂ ನಿಮಗೆ ಅರ್ಥ ಆಗಿರುತ್ತೆ ನಿಮ್ಮ ಕೈಯಲ್ಲಿ ಏನಿಲ್ಲ, ನೀವೇನು ಪ್ಲ್ಯಾನ್ ಮಾಡೋಕ್ಕಾಗಲ್ಲ ಅನ್ನೋದು. ಅಂದಮೇಲೆ ನಾವು ಒಳ್ಳೆಯದನ್ನೇ ಪ್ಲ್ಯಾನ್ ಮಾಡೋಣ. ಆಗೋದೇನು ಬೇಕಾರಾಗಲಿ, ಬಂದಿದ್ದನ್ನು ಸ್ವೀಕಾರ ಮಾಡೋಣ. ಬಟ್ ನಾವು ಪ್ಲ್ಯಾನ್ ಮಾಡೋವಾಗ, ನಾವು ಬಯಸುವಾಗ ಒಳ್ಳೆಯದನ್ನು ಮಾತ್ರ ಬಯಸ್ತಾ ಹೋಗೋಣ, ಅಲ್ವಾ? ಮಾಡ್ತೀರಾ? ಸೊ ಅದೇ ಈಗ ನಿನ್ನೆ ಹೇಳಿದಾಗೆ ಇಬ್ಬರಿಗೂ ಒಂದೊಂದು ಪ್ಯಾಡ್ ಕೊಡಬೇಕು. ನನ್ನ ಇದರಲ್ಲಿದೆ ರೈಟಿಂಗ್ ಪ್ಯಾಡ್, ನನ್ನ ಕ್ಯಾಬಿನಲ್ಲಿದೆ, ಆಯಿತಾ? ಅದನ್ನ ಆಮೇಲೆ ಕೊಡಬೇಕು. ಸೊ ಇವತ್ತಿನ ಹೋಮ್ವರ್ಕ್ ಅಂತಂದರೆ ಎಲ್ರಿಗೂ ಈಗ ನಿನ್ನೆ ನಿಮ್ಗೆ ಹೇಳಿದ ಹಾಗೆ ನಿಮಗೆ 10 ಒಳ್ಳೆಯ ಮೆಮೊರಿ ಬರೆಯಲಿಕ್ಕೆ ಹೇಳಿದ್ನಲ್ಲ. ಸೊ ನೆಕ್ಸ್ಟ್ ನೀವೇನು ಮಾಡಬೇಕಂತಂದರೆ ದಿನ ರಾತ್ರಿ ಮಲಗೋ ಮೊದಲು ಆ 10 ಬ್ಯೂಟಿಫುಲ್ ಮೆಮೊರಿನೂ ಓದಬೇಕು, ನೀವೇ ಬರೆದಿರೋದು. ಅದನ್ನು ನೆನಪು ಮಾಡಿಕೊಂಡು ಮಲಗಬೇಕು. ಆಗ ಅದೇ ನಿಮ್ಮ ಜೀವನದಲ್ಲಿ ಮಲ್ಟಿಪ್ಲೈ ಆಗ್ತಾ ಅಂತಹ ಒಳ್ಳೊಳ್ಳೆ ಘಟನೆಗಳೇ ಇನ್ನು ಮುಂದೆ ಮತ್ತೆ ಮತ್ತೆ ಆಗ್ತಾ ಹೋಗುತ್ತೆ. ಗೊತ್ತಾಯ್ತಾ? ಸೊ ನೀವುಗಳು ಕೂಡ ಇವತ್ತು ಬಂದವರು ಕೂಡ ಮಲಗೋ ಮೊದಲು ನಿಮ್ಮ ಜೀವನದಲ್ಲಿ ಈಗ ಆಗಿರೋ ನೋವುಗಳ ಬಗ್ಗೆ, ಕಷ್ಟಗಳ ಬಗ್ಗೆ, ಯೂಶ್ವಲಿ ಆಸ್ಪತ್ರೆಗೆ ಬಂದಾಗ ಅದೇ ಹೇಳೋದಲ್ವ, ಇಲ್ಲಿ ನೋವಿದೆ, ಇಲ್ಲಿದೆ, ಎಲ್ಲ ನಿಮ್ಮ ಕಷ್ಟಗಳನ್ನಂತೂ ಲೀಸ್ಟ್ ಬರ್ಕೊಟ್ಟಿರ್ತೀರ ನಮಗೆ. ಬಟ್ ಐ ವಾಂಟ್ ಯು ಟು ರೈಟ್ ದ ಬೆಸ್ಟ್ ಮೊಮೆಂಟ್ಸ್. ತೀರಾ ಸುಂದರವಾದ ನನ್ನ ಜೀವನದ ಕ್ಷಣಗಳು ಅನ್ನೋದನ್ನು ಒಂದು 10 ಆದರೂ ಬರಿಬೇಕು. ಇವತ್ತು ರಾತ್ರಿ ಅದನ್ನ ಬರಿಬೇಕು. ಆಮೇಲೆ ಇನ್ನೊಂದು ಟೈಮ್ ಇರುತ್ತೆ ನಿಮಗೆ ಮಾಡಿ. ಸೊ ಇನ್ನು 5 ವಿಷಯಗಳಲ್ಲಾದರೂ ನಿಮಗೆ ಇನ್ನು ಮುಂದೆ ಫ್ಯೂಚರ್ ಬಗ್ಗೆ ಏನು ಭಯ ಇದೆ, ಆ ಭಯದ ಉಲ್ಟಾ ಬರಿಬೇಕು. ಉದಾಹರಣೆಗೆ ಈಗ ನನ್ನ ಕೊಲೆಸ್ಟ್ರಾಲ್ ಏನೋ 250 ಬಂದಿದೆ ಅಂತ ಅಂದ್ಕೊಳ್ಳೋಣ. ಸೊ ನನ್ನ ಕೊಲೆಸ್ಟ್ರಾಲ್ ಲೆವೆಲ್ ಈಗ ಜಾಸ್ತಿ ಇದೆ, ಅದರಿಂದ ನಂಗೆ ಹೀಗಾಗ್ಬೋದು ಹಾಗಾಗ್ಬೋದು ಅಂತ ಬರೆಯೋ ಬದಲು ನಾನು ಅದರ ಉಲ್ಟಾ ಬರಿಬೇಕು. ಅದು ಎಲ್ಲ ನಾರ್ಮಲ್ ಆಗ್ತಾ ಇರೋದ್ರ ಬಗ್ಗೆ, ನಾನು ಕಂಪ್ಲೀಟ್ಲಿ ಹೆಲ್ದಿ ಇರೋದ್ರ ಬಗ್ಗೆ. ಅಥವಾ ಕೊಲೆಸ್ಟ್ರಾಲ್ 250 ಇದ್ದರೂ ಕೂಡ ನನ್ನ ಹಾರ್ಟ್ ಮಸಲ್ಸ್ ಯಾವುದು ವೀಕ್ ಆಗಿಲ್ಲ, ನನ್ನ ರಕ್ತ ಸಂಚಾರ ಯಾವುದು ಇಂಪ್ಯಾಕ್ಟ್ ಆಗಿಲ್ಲ, ನನಗೆಲ್ಲ ನನ್ನ ಹೆಲ್ತ್ ಚೆನ್ನಾಗಿದೆ, ನಾನು ಎಕ್ಸ್ಟ್ರೀಮ್ಲಿ ಹೆಲ್ದಿ ಆಗಿದ್ದೀನಿ ಇವಾಗ. ಸೊ ಅನ್ನೋಂಥ ಅಪೋಸಿಟ್ ಆಗಿ ನಿಮಗೆ ಕಂಫರ್ಟೇಬಲ್ ಆಗೋ ಯಾವ ಭಾಷೆಯಲ್ಲಾದರೂ ಬರೀರಿ. ಕನ್ನಡ, ಹಿಂದಿ, ಇಂಗ್ಲೀಷ್, ಇಲ್ಲ ನಿಮ್ಮ ಏನೇನು ಮದರ್ ಟಂಗ್ ಇದೆ ಅದರಲ್ಲಿ ಬರ್ಕೊಳ್ಳಿ, ತೊಂದರೆ ಇಲ್ಲ. ಆ್ಯಂಡ್ ಯು ಡೋಂಟ್ ಈವನ್ ಹ್ಯಾವ್ ಟು ಶೋ ಇಟ್ ಟು ಮೀ, ನನಗೆ ತೋರಿಸ್ಬೇಕಂತನೂ ಇಲ್ಲ, ಬಟ್ ಅದನ್ನ ಬರೀರಿ. ಅದು ನಿಮ್ಮ ಹೀಲಿಂಗಲ್ಲಿ ತುಂಬ 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 ಇಂಪಾರ್ಟೆಂಟ್, ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಇನ್ನು ಮಾಡಿದರೆ. ಬಿಕಾಸ್ ಬರೀ ಚೆಕಪ್ ಮಾಡೋದು, ಔಷಧಿ ಕೊಡೋದು ಎಲ್ಲರೂ ಮಾಡ್ತಾರೆ, ಬಟ್ ಬರೀ ಅದರಿಂದ ಗುಣ ಆಗೋದಾಗಿದ್ದಿದ್ರೆ ನೀವೆಲ್ಲ ಇವತ್ತು ಇಲ್ಲಿ ಇರ್ತಿರ್ಲಿಲ್ಲ ಅಲ್ವಾ? ಯಾವಾಗಲೂ ನಿಮ್ಮನ್ನು ಚೆಕ್ ಮಾಡಿ ಯಾವಾಗಲೂ ಔಷಧಿ ಕೊಟ್ಟಾಗಲೇ ಹುಷಾರಾಗಿಬಿಡ್ತಿರ್ತಿದ್ರಿ. ಬಟ್ ಆದರೂ ಇನ್ನೂ ಸಮಸ್ಯೆಗಳಿದೆ ಅಂತಂದರೆ ಅದರ ಅರ್ಥ ಇದಕ್ಕೆ ಇನ್ನೂ ಬೇರೆ ಏನೋ ಬೇಕು ಅಂತ. ಬರೀ ಔಷಧಿ ಸಾಕಾಗಲ್ಲ ಅಂತ, ಅದರ ಜೊತೆಯಲ್ಲಿ ಬೇಕಾಗೋದನ್ನು ನೀವು ಮಾಡಬೇಕು. ನೀವು ಅದನ್ನ ಮಾಡಿದರೆ ನಿಮಗೆ ಇನ್ನಷ್ಟು ಬೇಗ ಒಳ್ಳೊಳ್ಳೆ ರಿಸಲ್ಟ್ಸ್ಗಳು ಬರಲಿಕ್ಕೆ ಸ್ಟಾರ್ಟ್ ಮಾಡಬೇಕು.